ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಬಹಳ ಅಪರೂಪದ ಕೋರಿಕೆ ನಮ್ಮ ಕೇಶವ ಅವರದ್ದು. ಅವರಿಗೆ ಮಧ್ವ ಸಿದ್ಧಾಂತವನ್ನು ತಿಳಿಯಬೇಕು, ಅಷ್ಟೇ ಅಲ್ಲ ಯಾಕೆ ಉತ್ತಮ ಅಂತ ತಿಳಿಯಬೇಕು ಅನ್ನುವ ಬಯಕೆ. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, 3 ಜನ ಇದ್ದೇವೆ, ಬ್ರಾಹ್ಮಣರಲ್ಲಿ 3 ಜನ ಇದ್ದೇವೆ. ಕೆಲವರಿಗೆ ಶಂಕರರು ಇಷ್ಟ ಆಗ್ತಾರೆ, ಅಂದ್ರೆ ಅವರ ಪರಂಪರೆಯಿಂದ ಬಂದಿದ್ದಾರೆ. ಇಷ್ಟ ಆಗ್ತಾರೆ ಅಂದ್ರೆ ಆ ಗ್ರಂಥವನ್ನು ಓದಿದ್ದಾರೆ ಅಂತ ಅರ್ಥ ಅಲ್ಲ. ಹಾಗೆ ರಾಮಾನುಜರು ಕೆಲವೊಬ್ಬರ ಗುರುಗಳು, ಹಾಗೆ ಮಧ್ವರು ಕೆಲವೊಬ್ಬರ ಗುರುಗಳು. ಆಯಾ ಪ್ರಕ್ರಿಯೆಯನ್ನು ಪಾಠ ಮಾಡುವ ವಿದ್ಯಾಪೀಠಗಳು ಇವೆ. ಆದರೆ ಅದು ಒನ್ ಸೈಡೆಡ್ ಆಗಿದೆ. ಅಂದರೆ ಇವಾಗ ಒಬ್ಬ ಮಧ್ವರನ್ನು ಓದಿಕೊಳ್ಳುವವ, ಟೀಕೆಯ ಮೂಲಕ ಓದಿಕೊಳ್ಳುವವ ಶಂಕರರನ್ನ ರಾಮಾನುಜರನ್ನ ನೇರವಾಗಿ ಓದೋದಿಲ್ಲ. ಹಾಗೆ ರಾಮಾನುಜರನ್ನ ಓದಿಕೊಳ್ಳುವವ ಮಧ್ವರನ್ನ ಶಂಕರರನ್ನ ಓದೋದಿಲ್ಲ. ಹಾಗೆ ಶಂಕರರನ್ನ ಓದುವವ ರಾಮಾನುಜರನ್ನ ಮತ್ತು ಮಧ್ವರನ್ನ ನೇರವಾಗಿ ಓದೋದಿಲ್ಲ. ಅದರಿಂದಾಗಿ ಏನಾಗ್ತಾ ಇದೆ, ಸರಿ ಯಾಕೆ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ವಸ್ತುತಃ ಇದನ್ನು ನಾವು ಹೇಗೆ ನೋಡಬೇಕು ಅಂತ ಹೇಳಿದ್ರೆ, ಒಬ್ಬ ತಟಸ್ಥವಾಗಿ ಯಾವ ಒಂದು ಪೂರ್ವಗ್ರಹ ಇಲ್ಲದೆ ನೋಡಬೇಕು. ನಾವು ಏನು ಸುತ್ತ ಕೇಳಿರ್ತೇವೆ ಅದೆಲ್ಲವನ್ನ ಬಿಟ್ಟು ನಾವೇ ನೋಡಬೇಕಾಗತ್ತೆ. ಅದಕ್ಕಾಗಿ ಮೂಲ ಗ್ರಂಥಗಳನ್ನೇ ಓದಬೇಕಾದದ್ದು ಅನಿವಾರ್ಯ. ಆ ತರಹ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ. ಯಾಕೆ ಆಚಾರ್ಯರು ಅಥವಾ ನಾವು ಪ್ರತಿನಿಧಿಸುವ ಆಚಾರ್ಯ, ನಾವು ಅಭಿಮಾನಿಸುವ ಆಚಾರ್ಯರು ಯಾಕೆ ನಮಗಿಷ್ಟ ಆಗ್ತಾ ಇದ್ದಾರೆ ಅಂತ. ಅದರಿಂದಾಗಿ ಅದನ್ನು ಓದಬೇಕು. ಫಸ್ಟು ಈ ತರಹ ಪ್ರಕ್ರಿಯೆ ಬಂದದ್ದು 14ನೇ ಶತಮಾನದಲ್ಲಿ ವಿದ್ಯಾರಣ್ಯರು ಅಥವಾ ಸಾಯಣ ಮಾಧವರು. ಅದರಲ್ಲಿ ಸಾಯಣ ಮಾಧವರು ಬರೆದದ್ದು ಸರ್ವದರ್ಶನ ಸಂಗ್ರಹ ಅಂತ. ಈ ಸರ್ವದರ್ಶನ ಸಂಗ್ರಹ ಅಂತನ್ನುವ ಒಂದು ಗ್ರಂಥ ಎಲ್ಲ ದರ್ಶನಗಳನ್ನು ಚಾರ್ವಾಕರಿಂದ ಶುರು ಮಾಡಿಕೊಂಡು ಬೌದ್ಧರು, ಜೈನರು ಎಲ್ಲರನ್ನ ನಿರೂಪಣೆ ಮಾಡಿಕೊಂಡು ಹೋಗಿದ್ದಾರೆ. ಅದಾದ ಮೇಲೆ ವಿಜಯೇಂದ್ರ ಸ್ವಾಮಿಗಳು ಅವರ ಕಾಲದಲ್ಲಿ ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನ ಅಂತ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಆಮೇಲೆ ದಯಾನಂದ ಸರಸ್ವತಿಗಳು ಬರೆದಿದ್ದಾರೆ. ಆಮೇಲೆ ರಾಧಾಕೃಷ್ಣನ್ ಅವರು ಬರೆದಿದ್ದಾರೆ. ಆಮೇಲೆ ಯುಗಯಾತ್ರಿ ಭಾರತೀಯ ಸಂಸ್ಕೃತಿ ಅಂತ ಹೇಳಿ ಅವರು ಬರೆದಿದ್ದಾರೆ, ಪ್ರಭಾಕರ ಜ್ಯೋತಿ. ಆಮೇಲೆ ಎಲ್ಲ ಬರ್ಕೊಂಡು ಹೋದ್ರು, ವೇದ ವೇದಾಂಗ ಪರಿವಾರ. ಅದರಲ್ಲಿ ಅಥೆಂಟಿಕ್ ಆಗಿ ಇರೋದು ಇವತ್ತಿಗೂ ಪ್ರಾಚೀನರದ್ದೇನೆ. ಸರಿ, ಇದನ್ನು ವೇದವ್ಯಾಸರು ಹೇಗೆ ನೋಡಿದ್ರು ಅಂತ. ಬ್ರಹ್ಮಸೂತ್ರ 4 ಅಧ್ಯಾಯಗಳಿದೆ. 4 ಅಧ್ಯಾಯದಲ್ಲಿ 2ನೇ ಅಧ್ಯಾಯ 2ನೇ ಪಾದದಲ್ಲಿ ಎಲ್ಲಾ ಸಿದ್ಧಾಂತಗಳನ್ನು ನಿರೂಪಣೆ ಮಾಡ್ತಾರೆ. ವೇದವ್ಯಾಸರು ನಿರೂಪಣೆ ಮಾಡೋದು.
ಅದಾದ ಮೇಲೆ ಅದಕ್ಕಿಂತ ಮೊದಲು ಅದಾದ ಮೇಲೆ ಶಾರಿಪುತ್ತ ಪ್ರಕರಣ ಅಂತ ಹೇಳಿ ಬೌದ್ಧರದ್ದು ಒಂದು ಗ್ರಂಥ, ಅವರೊಂದು ಸ್ವಲ್ಪ ನಿರೂಪಣೆ ಮಾಡ್ತಾರೆ. ಅದಾದ ಮೇಲೆ ನಮಗೆ ಸಿಗುವಂತಹ ಪ್ರಾಚೀನವಾದ ಇದು ಅಂದರೆ ಚಾರ್ವಾಕರನ್ನ ಮಾತ್ರ ಗುರಿಯಾಗಿಟ್ಟುಕೊಂಡು ಖಂಡನೆ ಮಾಡುವ ಶ್ರೀಹರ್ಷನ ನೈಷಧ ಕಾವ್ಯದಲ್ಲಿ ಪ್ರಾಸಂಗಿಕವಾಗಿ ಎಲ್ಲ ಅವರ ನಾಸ್ತಿಕರನ್ನ ಅನುವಾದ ಮಾಡಿ ಖಂಡನೆ ಮಾಡಿದ್ದಾರೆ. ಬುದ್ಧ ಬಂದ ಮೇಲೆ ಸುಮಾರು ವರ್ಷಗಳಾದ ಮೇಲೆ, ಎಷ್ಟೋ ಸಾವಿರ ವರ್ಷಗಳಾದ ಮೇಲೆ ನ್ಯಾಯಕುಸುಮಾಂಜಲಿ ಅಂತ ಅವನು ಉದಯನ ಅಂತ ಬರೆದವನು. ಆ ನ್ಯಾಯಕುಸುಮಾಂಜಲಿಯ ಉದಯನ ಭಾರಿ ಪ್ರೀತಿ ಎಲ್ಲರಿಗೂ. ಕಡೆಗೆ ಜಯತೀರ್ಥರು ಕೂಡ ಭಾಸರ್ವಜ್ಞ ಮತ್ತೆ ಉದಯನನ ನೇರ ಪ್ರಭಾವಕ್ಕೆ ಒಳಗಾದವರು. ಅವನ ರೀತಿ ಅವನ ಶೈಲಿಯನ್ನೇ ಅನುಸರಿಸಿ ಅವರು ಜಯತೀರ್ಥರು ಕೂಡ ಬರೀತಾರೆ. ಒಬ್ಬ ರೈಟರ್ಗೆ ಸಹಜ ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಇರೋದು, ಅದೇನು ಇದಲ್ಲ. ಅವರು ಆ ಉದಯನ ನ್ಯಾಯಕುಸುಮಾಂಜಲಿ ಅಂತ ಮೊದಲು ದೇವರನ್ನ ತರ್ಕದಿಂದ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದ ಅವನು. ಹಾಗೆ ಅನೇಕ ತಾರ್ಕಿಕರು ಬಂದರು, ಅನೇಕ ವೈಚಾರಿಕರೆಲ್ಲ ಬಂದರು. ಆಮೇಲೆ ಮಧ್ವವಿಜಯದಲ್ಲಿ 15ನೇ ಸರ್ಗದಲ್ಲಿ ಮಧ್ವರು ಯಾವ ರೀತಿ ಉಪನ್ಯಾಸ ಮಾಡಿದ್ರು ಅಂತ ಹೇಳಿ 2ನೇ ಅಧ್ಯಾಯ 2ನೇ ಪಾದದ ಸಾರಾಂಶವನ್ನೇ ನಿರೂಪಣೆ ಮಾಡಿದ್ದಾರೆ. ಹೀಗೆ ಬೇರೆ 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 ತರಹದ ಸಂಗ್ರಹ ಗ್ರಂಥಗಳನ್ನು ನಾವು ನೋಡ್ತೇವೆ. ಈಗ ನಾವು ಸರಿಸುಮಾರು ಎಲ್ಲ ಮತಗಳನ್ನು ಸ್ಥೂಲವಾಗಿ, ಅಂದರೆ ಸ್ವಲ್ಪ ವಿದ್ಯಾರಣ್ಯರು ಹೇಳಿದ್ದನ್ನ, ಸ್ವಲ್ಪ ಬೇರೆ ಬೇರೆಯವರು ಹೇಳಿದ್ದನ್ನ, ತತ್ವಮುಕ್ತ ಕಲಾಪ ಅಂತ ಹೇಳಿ ವೇದಾಂತ ದೇಶಿಕರು ಒಂದು ಗ್ರಂಥವನ್ನ ಬರೆದಿದ್ದಾರೆ. ಅವರು ಕೂಡ ಸರ್ವಮತ ಸಂಗ್ರಹವನ್ನು ಮಾಡಿದ್ದಾರೆ. ಆ ಎಲ್ಲದರ ಹಿನ್ನೆಲೆಯಲ್ಲಿ ಎಲ್ಲ ಮತಗಳನ್ನು ನಾವು ನಿರೂಪಣೆ ಮಾಡಿಕೊಂಡು ಹೋಗೋದು ಅದು ಸ್ವಲ್ಪ ಅಧಿಕೃತ ಆಗತ್ತೆ. ಯಾಕೆ ಮಧ್ವರು ಬೇಕು, ಜಗತ್ತಿಗೆ ಮಧ್ವರು ಕೊಟ್ಟ ಅಸಾಧಾರಣ ಕೊಡುಗೆ ಏನು ಅನ್ನೋದನ್ನ ನಾವು ಅನಿವಾರ್ಯವಾಗಿ ಹೀಗೆ ಚಿಂತನೆ ಮಾಡಬೇಕಿದೆ. ನೋಡಿ, ಸಮಯ ಅಂದರೆ ಪ್ರತ್ಯಕ್ಷೇಣ ಅನವಗತಮಪ್ಯರ್ಥಂ ಸಮಾಯಯಂತೀತಿ ಸಮಯ. ಸಮಯ ಅಂದರೆ 2 ಅರ್ಥ ಇದೆ. ಒಂದು ಅಗ್ರಿಮೆಂಟ್ ಅಂತ ಅರ್ಥ, ಇನ್ನೊಂದು ಸಮಯ ಅಂತಂದ್ರೆ ಶಾಸ್ತ್ರ. ಯಾಕೆ ಶಾಸ್ತ್ರ? ಯಾವುದನ್ನು ಪ್ರತ್ಯಕ್ಷದಿಂದ ತಿಳಿಯಲಿಕ್ಕೆ ಆಗೋದಿಲ್ವೋ ಅದನ್ನು ನಮಗೆ ತಿಳಿಸುವಂಥದ್ದನ್ನ ಸಮಯ ಅಂತ ಕರೀತಾರೆ. ಇದು ನಾರಾಯಣ ಪಂಡಿತಾಚಾರ್ಯರ ನಿರ್ವಚನ. ಪ್ರತ್ಯಕ್ಷೇಣ ಅನವಗತಮಪ್ಯರ್ಥಂ ಸಮಾಯಯಂತಿ ಇತಿ ಸಮಯಾಹ. ಎಲ್ಲವೂ ನಮ್ಮ ಪ್ರತ್ಯಕ್ಷಕ್ಕೆ ಗೋಚರ ಆಗಲಿ ಅಂದರೆ ಆಗೋದಿಲ್ಲ. ನಮ್ಮ ಕಣ್ಣಿಗೆ ಒಂದು ಮಿತಿ ಇದೆ, ಕಿವಿಗೊಂದು ಮಿತಿ ಇದೆ, ನಮ್ಮ ಎಲ್ಲ ಇಂದ್ರಿಯಗಳಿಗೆ ಮಿತಿ ಇದೆ. ಅಷ್ಟು ಯಾಕೆ, ನಮ್ಮ ದೇಹಕ್ಕೆ ಒಂದು ಮಿತಿ ಇದೆ. ಅದರಿಂದಾಗಿ ಅಂತಿಮ ಸತ್ಯವನ್ನೋ ಪರಸತ್ಯವನ್ನೋ ನಮಗೆ ಸೆಕೆಂಡರಿ ಸೋರ್ಸ್ ಇಲ್ಲದೆ ತಿಳಿಲಿಕ್ಕೆ ಆಗಲ್ಲ. ಪ್ರೈಮರಿ ಸೋರ್ಸಿನಿಂದ ನೋಡಲಿಕ್ಕೆ ನಮ್ಮ ಪ್ರಜ್ಞೆ ಅಷ್ಟು ವಿಶಾಲ ಅಲ್ಲ, ನಿರಪೇಕ್ಷ ಅಲ್ಲ. ಅದರಿಂದ ಒಂದು ಶಾಸ್ತ್ರ ಬೇಕು. ಈ ಶಾಸ್ತ್ರ ಮೊದಲು ಯಾವುದಿತ್ತು? ರಾಮಾಯಣ ಕಾಲದಲ್ಲಿ, ಮಹಾಭಾರತ ಕಾಲದಲ್ಲಿ ವೇದ. ವೇದವನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯ ಅವತ್ತು ಇತ್ತು. ಈ ಭಾರತೀಯ ಲೈಫ್ ಸ್ಟೈಲ್ ಇದೆಯಲ್ಲ, ಇದು ಸಂಸ್ಕೃತಿ. ಈ ಸಂಸ್ಕೃತಿ ಯಾವತ್ತೂ ಕೂಡ ತತ್ವಶಾಸ್ತ್ರದ ಬ್ಯಾಕ್ಗ್ರೌಂಡು, ಅದು ತತ್ವಶಾಸ್ತ್ರ ಇರುತ್ತೆ. ಅದಕ್ಕೆ ಅನುಕೂಲವಾಗಿ ಆಯಾ ಕಾಲದಲ್ಲಿ ಒಂದು ಲೈಫ್ ಸ್ಟೈಲನ್ನು ನಾವು ರೂಪಿಸಿಕೊಂಡಿರ್ತೇವೆ. ಅದಕ್ಕೆ ಅನುಗುಣವಾಗಿ 4 ತರಹದ ಬದುಕು ಸಾಧ್ಯ ಇದೆ. ಅದನ್ನ ಆಶ್ರಮ ಅಂತ ಕರೆದು. ಪ್ರತಿಯೊಬ್ಬನು ಕೆಲಸ ಮಾಡಲೇಬೇಕು. ಕೆಲಸ ಮಾಡದೆ ಯಾವನೂ ಇರ್ಲಿಕ್ಕಾಗಲ್ಲ. ನಿಮಗೆ ಆ ವಯಸ್ಸು ಬಂದ ಮೇಲೆ ಆ ಕೆಲಸ ಮಾಡಲೇಬೇಕು. ನಿಮಗೆ ಮದುವೆ ಆಗಿದೆಯಾ ಆಗಿಲ್ವಾ ಸೆಕೆಂಡ್ರಿ, ಕೆಲಸ ಮಾಡಲೇಬೇಕು ಬದುಕಲಿಕ್ಕೆ. ಮಕ್ಕಳಾಗಿದೆಯಾ ಇಲ್ವಾ ದಟ್ ಇಸ್ ಸೆಕೆಂಡ್ರಿ, ಕೆಲಸ ಮಾಡಲೇಬೇಕು ಬದುಕಲಿಕ್ಕೆ. ಒಟ್ಟು ಯಾವುದೋ ಒಂದು ಕೆಲಸ ಮಾಡ್ತಾ ಇರಬೇಕು. ಯಾವ ಹೊಣೆಯೂ ಇಲ್ಲದೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ.
ಹೀಗಾಗಿ ನಮ್ಮ ಲೈಫ್ ಸ್ಟೈಲು 4 ತರಹ. ಮೊದಲನೆಯದ್ದು ಬ್ರಹ್ಮಚರ್ಯಾಶ್ರಮ ಅಂತ. ಬ್ರಹ್ಮಚರ್ಯದಲ್ಲಿ ಇದ್ದವ ಕಲಿಬೇಕು. ಕಲಿಬೇಕಾದ್ರೆ ಇಂದ್ರಿಯ ನಿಗ್ರಹ ಇರಬೇಕು. ಗುರುಗಳ ಸೇವೆ ಮಾಡಬೇಕು, ಅಗ್ನಿ ಕಾರ್ಯವನ್ನು ಮಾಡಬೇಕು, ದೇವರನ್ನು ಆರಾಧನೆ ಮಾಡ್ತಾ ಕಲಿಬೇಕು. ಆ ಗುರುಕುಲ ಮುಗಿದ ಮೇಲೆ ಒಂದು ಕಾನ್ವೊಕೇಶನ್ ಇದೆ. ಕಾನ್ವೊಕೇಶನ್ ಅದನ್ನ ತೈತ್ತಿರೀಯ ಉಪನಿಷತ್ತು ಹೇಳುತ್ತೆ. ವೇದ ಮನೂಚ್ಯಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ಮ ಪ್ರಮದ. ಸತ್ಯವನ್ನು ನುಡಿ, ಧರ್ಮದಲ್ಲಿ ನಡೆ, ಸ್ವಾಧ್ಯಾಯಾತ್ ಮಾ ಪ್ರಮದ. ನೀನು ಓದಲೇಬೇಕಾದ ಟೆಕ್ಸ್ಟ್ ಅನ್ನು ಮರೆಯದಿರು. ಯಾಕೆಂದರೆ ಜೀವನ ಇಡೀ ಅದು ನಮಗೆ ಮಾರ್ಗದರ್ಶನ ನೀಡುವಂಥದ್ದು. ಈಗ ನಾವೇನು ಶಾಲೆಯಲ್ಲಿ ಕಲಿತೇವೆ, 1ನೇ ಕ್ಲಾಸಿನ ಮಗು 2ನೇ ಕ್ಲಾಸಿಗೆ ಬಂದಮೇಲೆ 1ನೇ ಕ್ಲಾಸ್ ಓದಬೇಕಾಗಿಲ್ಲ. 3ನೇ ಕ್ಲಾಸಿನ ಮಗು 2ನೇ ಕ್ಲಾಸಿನದ್ದು ಓದಬೇಕಾಗಿಲ್ಲ. ಬೇರೆ ಬೇರೆ ಟೆಕ್ಸ್ಟ್. ಆದರೆ ಪ್ರಾಚೀನರಲ್ಲಿ ಹಾಗಿರಲಿಲ್ಲ. ಒಂದೇ ಟೆಕ್ಸ್ಟು ನೀವು ಎಷ್ಟು ವರ್ಷ ಬದುಕಿರ್ತಾರೋ ಅಷ್ಟು ಹೊಸ ಹೊಸ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅದು ಉಪಕರ್ಮ ಮತ್ತೆ ಉತ್ಸರ್ಜನ ಅಂತ. ಉತ್ಸರ್ಜನೆ ಹೇಳಿದ್ರೆ ಬಿಟ್ಬಿಡೋದು. ಏನು ಬಿಡೋದು? ಹಳೆಯ ಅರ್ಥವನ್ನೇ ಬಿಡೋದು. ಉಪಕರ್ಮ ಅಂದರೆ ಸ್ವೀಕಾರ ಮಾಡೋದು. ಯಾಕೆ ಸ್ವೀಕಾರ ಮಾಡೋದು? ಹೊಸ ಅರ್ಥವನ್ನು ಸ್ವೀಕಾರ ಮಾಡೋದು. ಹೀಗಾಗಿ ಉತ್ಸರ್ಜನ ಮತ್ತೆ ಉಪಕರ್ಮ ಇವುಗಳನ್ನು ಮಾಡ್ಕೊಳ್ತಾ ಅವನು ಬರಬೇಕು. ಯಾರೇ ಆಗಲಿ ಮಾಡಬೇಕು. ಸನ್ಯಾಸಿ ಆದರೂ ಮಾಡಬೇಕು, ಗೃಹಸ್ಥನಾದರೂ ಮಾಡಬೇಕು, ವಾನಪ್ರಸ್ಥನಾದರೂ ಮಾಡಬೇಕು. ಪ್ರತಿಯೊಬ್ಬರು 4 ಜನರಿಗೆ ಅಧ್ಯಯನ ಅನ್ನೋದು ವಿಹಿತ. ಸೊ ಬ್ರಹ್ಮಚರ್ಯಾಶ್ರಮ ಮುಗಿಸಿ ಆಮೇಲೆ ಎಲ್ಲಿಗೆ ಹೋಗ್ತಾನವನು? ನನ್ನ ಜೀವನ ಅಪೂರ್ಣ ಅಂತ ಇದ್ದವ ಒಂದು ಹೆಣ್ಣಿನ ಜೊತೆ ಆಗಬೇಕು. ಅದನ್ನೇ ಗಾರ್ಹಸ್ಥಿ. ಗೃಹ ಅಂದ್ರೇನೆ ಹೆಣ್ಣು. ಗೃಹಸ್ಥ ಅಂತ ಹೇಳಿದ್ರೆ ಹೆಣ್ಣಿನಲ್ಲಿರುವವ ಅಂತ. ಗೃಹ್ಯ ಅಗ್ನಿ ಅಂತಂದ್ರೆ ಅವಳೇ, ಆ ಹೆಣ್ಣೆ ಬೆಂಕಿ, ಅಗ್ನಿ. ಹೀಗಾಗಿ ಗೃಹಸ್ಥಾಶ್ರಮಿ ಒಬ್ಬ ಮಕ್ಕಳನ್ನ ಪಡೆದು ಅತಿಥಿಗಳ ಸೇವೆ ಮಾಡಿಕೊಂಡು ಧರ್ಮಕ್ಕಾಗಿ, ಅದರಲ್ಲಿ ಸಹಜವಾಗಿ ಅರ್ಥ ಬೇಕು. ಕಾಮ ಅನ್ನೋದು ನೀವೇನು ಮಾಡದೆ ಹೋದ್ರೂ ನಿಮ್ಮ ಹತ್ರ ಬರುತ್ತೆ. ನೀವು ತೀರ್ಮಾನ ಮಾಡಿ, ನಾನು ಇಷ್ಟು ವರ್ಷಗಳ ಕಾಲ ನಾನು ಏನು ಸುಖವನ್ನು ಅನುಭವಿಸೋಲ್ಲ ಅಂತ ಬೇಕಾದ್ರೆ ತೀರ್ಮಾನ ಮಾಡಿ ಬದುಕಿ. ಯಾವುದೋ ಒಂದು ದಿವಸದಲ್ಲಿ ನೀವು ಸುಖ ಅನುಭವಿಸುವಂತೆ ಆಗತ್ತೆ. ಯಾವುದೋ ಒಂದು ಸುಖ ಅಂದರೆ ಅದು ಸಹಜವಾಗಿ ಬರುವಂಥದ್ದು. ಆದರೆ ಅದು ಬರುವಾಗ ಈ ರೀತಿ ಅನುಭವಿಸಿ ಅಂತ ಅಷ್ಟೇ. ಅದು ಗೃಹಸ್ಥ. ಬ್ರಹ್ಮಚರ್ಯದಲ್ಲಿದ್ದವ ಗೃಹಸ್ಥನಾಗಬೇಕಾದಾಗ ಗುರು ಹೇಳ್ತಾನೆ, ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾವ್ಯವಚ್ಛೇತ್ಸಿ. ಗುರುದಕ್ಷಿಣೆಯನ್ನು ಕೊಡು, ಪ್ರಜೆಗಳ ಪರಂಪರೆಯನ್ನು ಮುಂದುವರಿಸು. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾವ್ಯವಚ್ಛೇತ್ಸಿ. ಆಮೇಲೆ ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ. ನಾವು ಮನುಷ್ಯರು. ಗುರುಗಳು ಹೇಳೋದು ವೇದವನ್ನು ಕಲಿತು ಬೀಳ್ಕೊಡುವಾಗ ನಾವು ಮನುಷ್ಯರು, ನಮ್ಮದೇನು ಒಳ್ಳೇದಿದೆ ಅದನ್ನು ತಗೋ. ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ. ನಮ್ಮಲ್ಲಿರೋ ಒಳ್ಳೆಯದನ್ನು ತಗೋ, ಕೆಟ್ಟದನ್ನು ಬಿಟ್ಟುಬಿಡು. ಕೆಟ್ಟದ್ದನ್ನು ಹಿಡ್ಕೊಳ್ಬೇಡ. ಏಕೆ ಚಾಸ್ಮಚ್ಛ್ರೇಯಾಂಸೋ ಬ್ರಾಹ್ಮಣಾ ತೇಷಾಂ ಪ್ರಯಾಸನೇನ ಪ್ರಶ್ವಸಿತವ್ಯಂ. ನಾವೇ ಕೊನೆ ಅಲ್ಲ, ನಮಗಿಂತಲೂ ಜ್ಞಾನಿಗಳಿರ್ತಾರೆ. ನಮಗಿಂತಲೂ ಜ್ಞಾನಿಗಳು ಬಂದರೆ ನಿನಗೆ ಗುರುತಿಸುವ ಕಣ್ಣು ಇರಲಿ. ನೋಡಿ, ಗುರುಗಳು ಹೇಳೋದು ನಾನೇ ಅಂತಿಮ ಅಂತ ಅನ್ಕೊಳ್ಬೇಡ. ಇವತ್ತೆಲ್ಲ ಟೆಕ್ಸ್ಟು ನಮಗೆ ಹೇಗೆ ಅಂದರೆ, ನಾವು ಓದಿದ್ದ ಟೆಕ್ಸ್ಟೇ ಅಂತಿಮ, ಸತ್ಯಕ್ಕೆ ಬೇರೆ ದಾರಿಯೇ ಇಲ್ಲ. ಇದು ನಮ್ದು ಇವಾಗ. ಅವತ್ತಿನ ಕಾಲದಲ್ಲಿ ಸತ್ಯ ಹೇಗೆ ಬೇಕಾದರೂ ಇರಬಹುದು. ಸತ್ಯವನ್ನು ತಿಳಿಯೋದ್ರತ್ತ ನಿನ್ನ ಗಮನ ಇರಬೇಕು. ನಮಗಿಂತ ಹಿರಿಯರು ಬಂದರೆ ಆಸನದಲ್ಲಿ ಆರಾಮವಾಗಿ ಕೂಡಬೇಡ. ತೇಷಾಂತ್ ಅಂದರೆ ಅದರ ಅರ್ಥ ವಿನೀತನಾಗಿರು ಅಂತ. ಆಸನದಲ್ಲಿ ಕೂಡಬೇಡ ಅಂದ್ರೆ ಕೂಡಬೇಡ ಅಂತ ಅರ್ಥ ಅಲ್ಲ.
ತೇಷಾಂ ತ್ವಯಾತನೇನ ಪ್ರಶ್ವಸಿತವ್ಯಂ. ಆಮೇಲೆ ಸ್ವಲ್ಪ ದಾನ ಮಾಡಬೇಕು. ಶ್ರದ್ಧಯಾ ದೇಯಂ ಅಶ್ರದ್ಧಯಾ ದೇಯಂ. ಶ್ರದ್ಧೆಯಿಂದಲಾದರೂ ಕೊಡು, ಅಶ್ರದ್ಧೆಯಿಂದಲಾದರೂ ಕೊಡು. ಹ್ರಿಯಾ ದೇಯಂ, ನಾಚಿ ಕೊಡು. ಅಯ್ಯೋ ಸಮಾಜದಿಂದ ಇಷ್ಟು ಪಡೆದಿದ್ದೇನೆ, ಸ್ವಲ್ಪವಾದರೂ ಕೊಡಬೇಕು ಅಂತ ಕೊಡು. ಸಂವಿದಾ ದೇಯಂ, ನೋಡಿ ಈಗ ನನಗೆ ಇಲ್ಲಿ ನಾನು ಇವರಿಗೆ ಕೊಟ್ಟರೆ ಮುಂದೆ ಯಾರೋ ನನಗೆ ಕೊಡ್ತಾರೆ ಅನ್ನುವ ಒಂದು ದೃಷ್ಟಿಯಿಂದಲಾದರೂ ಕೊಡು. ಅಥ ಯದಿತೆ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್. ಒಂದೊಮ್ಮೆ ಕರ್ಮ ವಿಚಿಕಿತ್ಸಾ, ಏನ್ ಕೆಲಸ ಮಾಡಬೇಕು ಅನ್ನೋದ್ರಲ್ಲಿ ಡೌಟ್ ಬಂದ್ರೆ, ಒಂದೊಮ್ಮೆ ವೃತ್ತ ವಿಚಿಕಿತ್ಸಾ, ಹೇಗೆ ನಡ್ಕೊಳ್ಬೇಕು, ಹೌ ಮೈ ಕ್ಯಾರೆಕ್ಟರ್ ಶುಡ್ ಬಿ ಅನ್ನುವಂತಹ ಸಂಶಯ ಇದ್ದಾಗ ಅವರನ್ನು ಅನುಸರಿಸು. ಯಾರು? ಅಲೂಕ್ಷಾ ಧರ್ಮ ಕಾಮಾಸ್ಯು. ಧರ್ಮನಿಷ್ಠರು, ಸತ್ಯನಿಷ್ಠರು, ಅಲೂಕ್ಷಾ ಹೊರಟರಲ್ಲ, ಧರ್ಮನಿಷ್ಠರಾಗಿರುವವರನ್ನು ಅನುಸರಿಸು. ಇದು ನಿನ್ನ ಮೋಟೋ ಆಗಿರಬೇಕು, ಇದು ನಿನ್ನ ಜೀವನದ ಸ್ಟೈಲ್ ಆಗಿರಬೇಕು ಅಂತ ಹೇಳಿ ಕಳಿಸ್ತಾ ಇದ್ರು. ಇದು ಇಡೀ ಬಾಳು. ಇದರಲ್ಲಿ ಏನಿಲ್ಲ. ಸೇವೆ ಇದೆ, ವಿನಯ ಇದೆ, ದಾನ ಇದೆ, ಎಲ್ಲವೂ ಇದೆ. ಗುರುಗಳು ಯಾರು ಹೇಳ್ಕೊಳ್ತಾರೆ ಹೀಗೆ? ನಾನು ಅಂತಿಮ ಅಂತ ಅನ್ಕೊಳ್ಬೇಡ. ನನಗಿಂತ ಶ್ರೇಷ್ಠರಾದವರು ಬಂದರೆ ಅವರಿಗೆ ನೀನು ಬಾಗಬೇಕು. ನನಗಿಂತ ವಿದ್ಯೆಯಲ್ಲಿ ಜ್ಞಾನದಲ್ಲಿ ಮಿಗಿಲಾದವರು ಬಂದರೆ ಅವರನ್ನು ನೀನು ಗೌರವಿಸಬೇಕು. ಸಂಶಯ ಬಂತು ಅಂದ್ರೆ ನಿನ್ನ ಹತ್ತಿರದಲ್ಲಿರುವ ವಿದ್ವಾಂಸರನ್ನ, ಜ್ಞಾನಿಗಳನ್ನ ಸಂಪರ್ಕಿಸಬೇಕು. ಇದು ಅವಾಗ ಮಾಡ್ತಾ ಇದ್ದ ಕಾನ್ವೊಕೇಶನ್, ಘಟಿಕೋತ್ಸವ ಅಂತ ಇವತ್ತೇನು ಹೇಳ್ತೇವೆ ಆ ತರಹ. ಇವಾಗ ಒಂದು ಸರ್ಟಿಫಿಕೇಟ್ ಕೊಡಬಹುದು, ಆದರೆ ಅದು ಸಮಾಜದಲ್ಲಿ ನಡೆಯಾಗಿ ಹೇಗೆ ಬದಲಾಗುತ್ತೆ, ಲೈಫ್ ಸ್ಟೈಲ್ ಆಗಿ ಹೇಗೆ ಬದಲಾಗುತ್ತೆ ನಮಗೆ ಗೊತ್ತಿಲ್ಲ. ಅವತ್ತಿನ ಕಾಲದಲ್ಲಿ ಹಾಗಿರ್ತಿರ್ಲಿಲ್ಲ. ಅದರಿಂದಾಗಿ ಹೀಗೆ ಬದುಕು. ಅವನೇನ್ ಮಾಡ್ತಾ ಇದ್ದ? ಗೃಹಸ್ಥನಾಗಿ ಅತಿಥಿಗಳ ಸತ್ಕಾರ, ತಮ್ಮ ಕುಲದ ಹಿರಿಯರ ಸತ್ಕಾರ, ತಮ್ಮ ಕುಲದವನು ಯಾರೂ ಕೂಡ ಅನಾಥನಾಗಬಾರದು, ಬಂದ ಅತಿಥಿಗಳನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು. ಹೀಗೆಲ್ಲ ಇದ್ದಾಗ ಅನಾಥಾಶ್ರಮ ಬೇಡ, ವೃದ್ಧಾಶ್ರಮ ಬೇಡ, ಆಮೇಲೆ ಹೋಟೆಲ್ ಬೇಡ. ಅವನು ಮನೆಯ ಹೊರಗಡೆ ನಿಂತಿರ್ತಿದ್ದ 2 ಗಂಟೆಗೆ, ಯಾರಾದರೂ ಇದ್ದೀರಾ, ಯಾರಾದರೂ ಇದ್ದೀರಾ ಅಂತ ಹೇಳಿ ಗಟ್ಟಿಯಾಗಿ ಹೇಳಿ ಯಾರಾದರೂ ಬಂದ್ರೆ ಕೂಡಲೇ, ಇಲ್ಲ ಅಂತ ಹೇಳಿದ್ರೆ ಅವನು ಊಟ ಮುಂದುವರಿಸ್ತಾ ಇದ್ದ. ಅವನು ಇಡುವ ಚಿತ್ರಾಹುತಿ ಭೂತ ಬಲಿ. ಆಮೇಲೆ ಎಲ್ಲ ಪ್ರಾಣಿಗಳಿಗೆ ಭೂತಕ್ಕೆ ಬಲಿ ಇಡ್ತಾ ಇದ್ದ, ಎಲ್ಲ ಪ್ರಾಣಿಗಳಿಗೂ ಕೂಡ. ಆದ್ರೆ ಮನೆಯ ಹೊರಗಡೆಯೇ. ಸೌಜನ್ಯ ಬರಲಿಲ್ವಾ ಪ್ರಾಣಿಗಳ ಬಗೆಗೆ? ಪೂರ್ಣವಾದದ್ದು. ಇವರು ಬಂದು ಅವ್ಯವಸ್ಥೆ ಮಾಡಿ ಆಮೇಲೆ ನಮಗೆ ದಯೆಯೇ ಉಪದೇಶ. ಈಗ ಅವ್ರು ಬಂದದ್ರಿಂದಲೇ ಪ್ರಾಬ್ಲಮ್ ಆಗಿರೋದು. ಸೇವೆ ಇವಾಗ ಅನಾಥರಾಗಿ ಬಿಡುವ ಪರಿಸ್ಥಿತಿ ಯಾರಿಂದ ಬಂದದ್ದು? ಮಕ್ಕಳು ಬೇರೆ ತಾವು ಇದ್ದ ಜಾಗದಿಂದ ಬೇರೆ ಕಡೆ ಹೋಗುವಂತಹ ಅನಿವಾರ್ಯತೆ ಒದಗಿ ಬಂದದ್ದೇ ಅವ್ರು ಕೊಟ್ಟ ವಿದ್ಯೆ ಅಥವಾ ಅವ್ರು ಕೊಟ್ಟ ಕಸುಬಿನಿಂದ, ಪ್ರೊಫೆಷನಲ್ ಕೋರ್ಸಿನಿಂದ. ಅವ್ರು ಬಂದು ಉಪದೇಶ ಮಾಡೋದು, ಸೇವೆ ಮಾಡಿ ಅನಾಥರನ್ನು ರಕ್ಷಿಸಿ ಮಾಡಿದ್ದೆ ಅವರು. ಒಬ್ಬ ಕಳ್ಳ ಒಂದು ಕಳ್ಳತನ ತಪ್ಪು ಅಂತ ಹೇಳಿದಾಗಿದೆ. ಈ ಲೈಫ್ ಸ್ಟೈಲ್ ಪೂರ್ಣವಾಗಿ ಇತ್ತು. ಇದು ಬೇಸಿಕ್ಕು. ಸೇವೆ, ದಯೆ, ಕರುಣೆ ಎಲ್ಲ ಇದ್ದ ಮೇಲೆ ಜಗದಾಚೆಗೆ ಹೋಗೋದು. ಜಗತ್ತಿನ ಈ ಬಂಧ ಕರೆಕ್ಟ್ ಇದೆ, ಇಲ್ಲಿ ಗಟ್ಟಿ ಇದೆ. ನೆಲ ಗಟ್ಟಿ ಇದ್ಮೇಲೆ ಅಲ್ವ ಜಿಗಿಲಿಕ್ಕಾಗೋದು. ಅದು 3 ತರಹ ಬದುಕಬಹುದು. ಅದು 4 ತರಹ, ಬೇಸಿಕಲಿ 3 ತರಹ. ಬ್ರಹ್ಮಚರ್ಯದಲ್ಲಿರುವವ ಮದುವೆನೂ ಆಗಬಹುದು, ಸೀದಾ ಸನ್ಯಾಸವನ್ನು ತೆಗೆಯಬಹುದು. ಮದುವೆ ಆದವ ಈ ತರಹ ಬಾಳ್ಬೇಕು. ಇಡೀ ಜೀವ ಸಂಕುಲವನ್ನ
ತನ್ನ ಪಾಲಿಗೆ ಬಂದದ್ದನ್ನು ಡಿಸೆಂಟ್ರಲೈಸೇಷನ್, ತನ್ನ ಪಾಲಿಗೆ ಬಂದದ್ದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಇಲ್ಲಿ ಬರುವ ಇವರು ಯಾರು ಸನ್ಯಾಸಿಗಳು, ಬ್ರಹ್ಮಚರ್ಯದವರು, ಅವರಿಗೆ ಊಟಕ್ಕೆ ಹಾಕಿ ಅವರನ್ನು ನೋಡಿಕೊಳ್ಳೋದು. ಆಮೇಲೆ ಮನೆವಾಳತೆಯನ್ನು ನೋಡ್ತಾ ಮಕ್ಕಳನ್ನು ಬೆಳೆಸಿ ಅವರನ್ನು ಉನ್ನತರನ್ನಾಗಿ ಮಾಡಿ ಅವರಿಗೆ ಪಾಠ ಹೇಳಿಕೊಟ್ಟು ಅವುಗಳೆಲ್ಲ ಮಾಡೋದು. ಹೀಗೆ ನಡೀತಾ ಇತ್ತು. ಆಮೇಲೆ ಅದಿಲ್ಲದವ ಅದು ಬ್ರಹ್ಮಚರ್ಯ ಮದುವೆಯ ಒಂದು ಹಂತಕ್ಕೆ ಬಂದಾಗ, ಮಕ್ಕಳು ದೊಡ್ಡವರಾದಾಗ ವಾನಪ್ರಸ್ಥಕ್ಕೆ ಕೊಟ್ಟೋಗ್ತಾ ಇದ್ದು. ಕಾಡಿನಲ್ಲಿ ಇರುವಾಗ ನಾಡಿನ ಯಾವ ಪದಾರ್ಥವನ್ನೂ ಬಳಸದೆ ಬದುಕು. ಮತ್ತೆ ಆಗ ಬ್ರಾಹ್ಮಣರು ಅಂತ ಹೇಳಿದ್ರೆ ಈಗ ತರಹ ಪ್ರತಿ ದಿವಸ ಅಡುಗೆನೇ ಮಾಡ್ಕೊಳ್ತಾ ಇರಲಿಲ್ಲ. ಹಾಲು ಅದರ ಉಣಿಸು ಅಷ್ಟೇ. ಯಾವುದೋ ಒಬ್ಬ ರಾಜನ ಮದುವೆ ಆದಾಗ ಊಟಕ್ಕೆ ಅಂತ ಹೋಗ್ತಾ ಇದ್ರು. ಪ್ರತಿ ದಿವಸ ಊಟ ಈ ತರಹ ಬಗೆ ಬಗೆಯಾಗಿ ಮಾಡಿಕೊಳ್ಳೋದೆಲ್ಲ ಇರವೇ ಇರಲಿಲ್ಲ. ಈ ತರಹದ ಬಾಳು ಅದು ಪೂರ್ಣ ಇತ್ತು ಒಂದು ಕಾಲದಲ್ಲಿ. ಅದಾದ ಮೇಲೆ ಗೃಹಸ್ಥ, ಇದು ಸನ್ಯಾಸಿ ಅಂತ ಹೇಳಿದ್ರೆ ಅದು ಒಂದು ಕಾಲದಲ್ಲಿ ರಾಮಾಯಣ ಮಹಾಭಾರತಗಳ ಕಾಲದಲ್ಲಿ 3 ಹೊತ್ತು ಪ್ರಣವ ಮಂತ್ರ ಜಪ ಅಷ್ಟೆ. ಅದು ಪೀಠಾಧಿಪತ್ಯ ಅನ್ನೋದು ಬಂದಿದ್ದು ಶಂಕರರಾದ ಮೇಲೆ. ಶಂಕರರ ಕಾಲದಲ್ಲಿ ಪೀಠಾಧಿಪತ್ಯ ಅಂತ ಒಂದು ಕಾನ್ಸೆಪ್ಟ್, ಒಂದು ಸಂಸ್ಥೆ ರೂಪುಗೊಂಡಿತ್ತು. ಅದಕ್ಕಿಂತ ಮೊದಲು ಮಠ ಅಂತಂದ್ರೆ ಊರವ್ರು ನಡೆಸ್ತಾ ಇದ್ದದ್ದು. ಮಠ ಛಾತ್ರಾದಿ ನಿಲಯ, ವಿದ್ಯಾರ್ಥಿಗಳ ನಿಲಯ. ಇದು ದಿಸ್ ವಾಸ್ ಲೈಫ್ ಸ್ಟೈಲ್. ಈ ಪೂರ್ಣವಾದ ಲೈಫ್ ಸ್ಟೈಲ್ ಇತ್ತು. ಅದರಿಂದಾಗಿ ಈಗ ನಾಸ್ತಿಕರೆಲ್ಲ ಬಂದರೆ ಸಮಾನತೆ ಬಗ್ಗೆ ಉಪದೇಶ ಮಾಡುತ್ತಾರೆ. ಸಮಾನತೆ ಅವತ್ತಿತ್ತು. ಯಾರ್ಯಾರಿಗೆ ಏನೇನು ಸಲ್ಲಬೇಕೋ ಅದು ಸಲ್ತಾ ಇದ್ರೆ ಅದೇ ಸಮಾನತೆ. ಅದರಿಂದಾಗಿ ಈ ಹಂತದಲ್ಲಿ ಮೊದಲು ಚಾರ್ವಾಕರನ್ನು ನಾವು ನೋಡಬೇಕು. ಅದಕ್ಕಿಂತಲೂ ಬರೋಣ. ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ಅಂದರೆ ಯಾವುದಕ್ಕೆ ನ್ಯಾಯಸುಧಾ ಇದೆಯೋ, ನ್ಯಾಯಸುಧಾದ ಗದ್ದಲದಲ್ಲಿ ಯಾವ ಗ್ರಂಥ ನಮಗೆ ಅಯ್ಯೋ ಆಗೋದೇ ಇಲ್ಲ, ಓದಲಿಕ್ಕೆ ಆಗಲ್ಲ ಅಂತ ಬಿಟ್ಬಿಟ್ಟಿದೆವೋ ಆ ಗ್ರಂಥ. ಅದರಲ್ಲಿ ಬಹಳ ಮೂಲ ಚೆನ್ನಾಗಿದೆ ಆಚಾರ್ಯರದ್ದು. ಯಾರಾದರೂ ಬರೀತಾರೇನ್ರಿ? ಯಾರಾದರೂ ನಾನಿದ್ದಾಗ ಬದುಕಿದ್ದಾಗ ಯಾರು ಜನರಿಗೂ ಅರ್ಥ ಆಗಬಾರದು ಅಂತ ಬರೀತಾರ? ಸುಮ್ಮನೆ ಯೋಚನೆ ಮಾಡಿ. ನಾನು ಬದುಕಿದ್ದಾಗಲೂ ಅರ್ಥ ಆಗಲಿ, ನಾನು ಹೋದ್ಮೇಲೂ ಅರ್ಥ ಆಗಲಿ ಅಂತಲ್ವ ಬರೆಯೋದು. ನಾನು ಬಂದ 70 ವರ್ಷಗಳ ತನಕ ಯಾರಿಗೂ ಅರ್ಥ ಆಗದೆ ಇರಲಿ, ಆಮೇಲೆ ಅರ್ಥ ಆಗಲಿ ಅಂತ ಬರೀತಾರೆ ಯಾರಾದರೂ? ಅದರಿಂದಾಗಿ ಚೆನ್ನಾಗಿರುತ್ತದು ಗ್ರಂಥ. ಅದು ಹಾಗೆ ಓದಬಹುದು. ಏನು ಹೇಳ್ತಾರೆ? ಅನಾದಿ ಕಾಲತೋ ವೃತ್ತಾಹ ಸಮಯಾ ಹಿ ಪ್ರವಾಹತಃ. ಅನಾದಿ ಕಾಲದಿಂದ ಪ್ರವಾಹತಃ ನಿತ್ಯವಾಗಿ ಇರುತ್ತೆ. ಅಂದರೆ ಯಾವುದೋ ಒಂದು ಕಾಲದಲ್ಲಿ ಒಂದು ಶಾಸ್ತ್ರ ಇರಲ್ಲ ಅಂತಿಲ್ಲ. ಎಲ್ಲ ತರಹದ ಚಿಂತನಾ ಪದ್ಧತಿಗಳು ಎಲ್ಲ ಕಾಲದಲ್ಲೂ ಇರುತ್ತೆ. ಯಾಕೆ ಪಾಂಡವರ ಕಾಲದಲ್ಲಿ ನಾಸ್ತಿಕರು ಇರಲಿಲ್ವಾ? ರಾಮನ ಕಾಲದಲ್ಲಿ ನಾಸ್ತಿಕರು ಇರಲಿಲ್ವಾ? ಇದ್ರು, ಕಡಿಮೆ ಸಂಖ್ಯೆಯಲ್ಲಿ ಇದ್ರು. ಬುದ್ಧ ಬಂದ ಮೇಲೆ ಜಾಸ್ತಿ ಆದರು. ಅದರಿಂದಾಗಿ ಎಲ್ಲ ಕಾಲದಲ್ಲಿ ಎಲ್ಲ ಶಾಸ್ತ್ರಗಳು ಇರ್ತವೆ. ಸಜ್ಜನರಿಗೆ ಸಾಧನೆಗೆ ಯೋಗ್ಯವಾದದ್ದು ಯಾವ ಶಾಸ್ತ್ರದಿಂದ ನಮ್ಮ ಒಳಗನ್ನು ನೋಡಿಕೊಂಡು ನಾವು ಉದ್ಧಾರ ಆಗಬಹುದೋ ಆ ಶಾಸ್ತ್ರವನ್ನು ನಾವೇ ಹುಡುಕಾಡಬೇಕು ಅಷ್ಟೆ. ಅದರಿಂದ ನಾವು ಎಲ್ಲವನ್ನು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಸಮಾಜದಲ್ಲಿ ಎಷ್ಟು ತರಹದ ಜನರಿರ್ತಾರೋ ಅಷ್ಟು ತರಹದ ಫಿಲಾಸಫಿ ಇರುತ್ತೆ. ಅದನ್ನು ನಾವು ಅಲ್ಲೇ ಓದಬೇಕು. ಒಂದು ಗ್ರಂಥವನ್ನು ಇಟ್ಟುಕೊಂಡೇ ಓದಬೇಕು. ಗ್ರಂಥ ಬೇಡ ಅಂತ ಹೇಳಿ ಸದ್ಗುರು ಆಗಲಿ ಬೇರೆಯವರೆಲ್ಲ ಹೇಳಬಹುದು. ಆದರೆ ಅದು ಏನು ಬೇಕಾದರೂ ಹೇಳ್ತಾ ಇರ್ಬೋದು. ಆಯಾ ಸಂದರ್ಭದಲ್ಲಿ ತಲೆಗೆ ಬಂದದ್ದನ್ನು ಹೇಳ್ತಾ ಇರ್ಬೋದು. ಓಶೋ ಹೇಳಲಿಲ್ವೇ? ಏನು ಹೇಳ್ತಾನವನು? ಜಗತ್ತಿನಲ್ಲಿ ಕಾಂಟ್ರವರ್ಸಿ ಅನ್ನೋದೇ ಇಲ್ಲ. ಕಾಂಟ್ರವರ್ಸಿ ಇದ್ರೇನೆ ಅದು ಫಿಲಾಸಫಿ. ಕಾಂಟ್ರವರ್ಸಿ ಇಲ್ಲದೆ ಹೋದ್ರೆ ಆ ಫಿಲಾಸಫಿಯನ್ನು ಒಪ್ಕೊಳ್ಳೇಬೇಡಿ ಅಂತಾನೆ. ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಗ್ರಂಥ ಓದಬೇಡಿ,
ಬಿಟ್ಟುಬಿಡಿ, ಸುಮ್ಮನೆ ಹೀಗಿರಿ, ಎಲ್ಲ ಬರೇ ಮಾತು. ನಾವು ಶಾಸ್ತ್ರಕ್ಕೆ ಬರಲೇಬೇಕು. ಆ ಶಾಸ್ತ್ರಕ್ಕೆ ಬಂದಾಗ ನಮಗೆ ಮೊದಲು ಸಿಗುವಂಥದ್ದು ಚಾರ್ವಾಕ. ನಮಗೆ ಜಾಸ್ತಿ ಜನ ಇರುವಂಥದ್ದು ಚಾರ್ವಾಕರು. ಈ ಶಾಸ್ತ್ರಗಳನ್ನು 3 ರೀತಿಯಾಗಿ ವಿಭಾಗಿಸಬಹುದು ಅಂತಾರೆ. ಒಂದು ಅವೈದಿಕರು, ವೇದವನ್ನು ಒಪ್ಪದವರು. ಇನ್ನೊಂದು ಸ್ವಲ್ಪ ವೈದಿಕರು ಸ್ವಲ್ಪ ಅವೈದಿಕರು, ಚೆರ್ರಿ ಪಿಕ್ಕಿಂಗ್ ಅವರದು. ನಾವು ಸ್ವಲ್ಪ ಈ ವೇದದ ಭಾಗವನ್ನು ಒಪ್ತೇವೆ, ಸ್ವಲ್ಪ ಒಪ್ಪಲ್ಲ, ಈ ತರಹದ ಮೆಂಟಾಲಿಟಿ ಅವರು ಇರ್ತಾರೆ. ಇನ್ನು ಕೇವಲ ವೈದಿಕರು, ವೇದದಲ್ಲಿ ಏನು ಹೇಳಿದೆ ಅದು ಸರಿ, ಅದು ಇಡೀ ವೇದವನ್ನು ಸಮಗ್ರವಾಗಿ ನಾವು ನೋಡ್ತೇವೆ. ಹೋಲಿಸ್ಟಿಕ್ ಅಪ್ರೋಚ್ ಆನ್ ವೇದಾಸ್ ಯಾರು ಇರ್ತಾರೆ ಅವರು ಕೇವಲ ವೈದಿಕರು. ಹೀಗಾಗಿ ಶಾಸ್ತ್ರ 3 ರೀತಿ. ಒಂದು ಅವೈದಿಕರು, ಹೇಳ್ತೇನೆ. ಒಂದು ಅವೈದಿಕರು, ಇನ್ನೊಂದು ವೈದಿಕರು, ಇನ್ನೊಂದು ಕೇವಲ ವೈದಿಕರು. ಅದರಲ್ಲಿ ಸೂಕ್ಷ್ಮವಾಗಿ ಹೇಳೋದಾದರೆ ಅವೈದಿಕರು ಅಂತ ಹೇಳಿದ್ರೆ ಮೊದಲು ಲೋಕಾಯತರು ಅಂದರೆ ಚಾರ್ವಾಕರು. ಲೋಕದಲ್ಲಿ ಏನಿದೆ ಅದನ್ನು ನಂಬುತ್ತೇವೆ. ಲೋಕೇಶು ಏವ ಆಯತಾಹ, ಅದು ಬಹಳ ಮೊದಲಿಂದ ಇತ್ತು. ನಮಗೆ ಪುರಾಣಗಳಲ್ಲಿ ತೋರೋದು ಬೃಹಸ್ಪತ್ಯಾಚಾರ್ಯರು ಕೆಲವರನ್ನ ದಾರಿ ತಪ್ಪಿಸಲಿಕ್ಕೆ ಈ ಗ್ರಂಥವನ್ನು ಈ ಒಂದು ಸಿದ್ಧಾಂತವನ್ನು ಹೇಳಿದ್ರು ಅಂತ. ಇದು ಲೋಕಾಯತರು. ಆ ಲೋಕಾಯತ ಶಾಸ್ತ್ರವನ್ನು ಬಾರಹಸ್ಪತ್ಯ ಅಂತ ಕರೀತಾರೆ, ಯಾಕೆಂದ್ರೆ ಬೃಹಸ್ಪತಿಗಳು ಹೇಳಿದ್ದು ಅಂತ. ನಮಗೆ ಗ್ರಂಥ ಸಿಗೋದು ಸರಿಸುಮಾರು ಬೌದ್ಧರ ಪ್ರಾಬಲ್ಯ ಇದ್ದಾಗ ಒಂದು ಗ್ರಂಥ ಸಿಗತ್ತೆ ನಮಗೆ, ತತ್ವೋಪಪ್ಲವ ಸಿಂಹ ಅಂತ ಆ ಗ್ರಂಥದ ಹೆಸರು. ತತ್ವೋಪಪ್ಲವ ಅಂದರೆ ತತ್ವಗಳನ್ನೆಲ್ಲ ಉಲ್ಲೋಲ ಕಲ್ಲೋಲ ಮಾಡೋದರಲ್ಲಿ ಇದು ಅಗ್ರಗಣ್ಯ, ಯಾವುದನ್ನು ಒಪ್ಪಲ್ಲ. ಇಂಗ್ಲಿಷಿನಲ್ಲಿ ಒಂದು ಐರಿಷ್ ಐರನಿ ಅಂತ ಹೇಳ್ತಾರಲ್ಲ, ಆ ತರಹ ಅಗ್ರಿಮೆಂಟ್ ವಿತ್ ಡಿಸಗ್ರಿಮೆಂಟ್. ನಾವು ಅಗ್ರಿ ಟು ಡಿಸಗ್ರಿ ಅಂತ ನಾವು ಒಪ್ಪೋದಿಲ್ಲ ಅನ್ನೋದನ್ನ ಎಲ್ಲ ಕಡೆ ಒಪ್ತೇವೆ, ಯಾವುದನ್ನು ಒಪ್ಪಲ್ಲ ಅವರು. ಯಾಕೆಂದ್ರೆ ಯಾವ ರೆಸ್ಪಾನ್ಸಿಬಿಲಿಟಿಯೂ ಇಲ್ಲದ ಶಾಸ್ತ್ರ ಅದು. ನೀವೇನು ಹೇಳಿದ್ರು ಖಂಡನೆ ಮಾಡ್ತಾರೆ. ಇವತ್ತು ನೀವು ಫೇಸ್ಬುಕ್ಕಿನಲ್ಲಿಯೂ ಅಷ್ಟೆ, ಸುಮ್ಮನೆ ಒಂದು ಕುರ್ಚಿ ಫೋಟೋ ಹಾಕಿ ಫೇಸ್ಬುಕ್ಕಿನಲ್ಲಿ ಏನೇನು ಕಮೆಂಟ್ಸ್ ಬರುತ್ತೆ ಗೊತ್ತೋ. ಅಯ್ಯೋ ರಾಮ, ಎಷ್ಟೋ ಜನಕ್ಕೆ ಕುರ್ಚಿ ಕೂಡ್ಲಿಕ್ಕೆ ದುಡ್ಡೇ ಇರ್ಬೇಕಾದ್ರೆ ಇವನು ಕುರ್ಚಿ ಫೋಟೋ ಹಾಕಿದ್ದಾನೆ ಅಂತ ಬೈತಾರೆ. ನಾವು ಸುಮ್ಮನೆ ಫೋಟೋ ಹಾಕಿರ್ತೀವಿ ಅಷ್ಟೇ. ಹಾಗೆ ನೀವು ಏನು ಮಾಡಿದ್ರು ಬೈತಾರೆ, ನೋಡ್ದೇನೆ ಬೈತಾರೆ, ಓದ್ದೇನೆ ಬೈತಾರೆ, ಕೇಳ್ದೇನೆ ಬೈತಾರೆ. ಹೀಗೆಲ್ಲ ಏನು ಮಾಡಿದ್ರು ಅವರು ಬೈತಾರೆ. ಹಾಗೆ ಜಗತ್ತಿನ ಎಲ್ಲ ನೀತಿಶಾಸ್ತ್ರಗಳನ್ನ ಖಂಡನೆ ಮಾಡೋದ್ರಲ್ಲೇ ಇರ್ತಾರೆ, ಯಾವ ನೀತಿಯನ್ನು ಒಪ್ಪಲ್ಲ. ಹಾಗಂತ ಅವರು ಹೇಗಿರ್ತಾರೆ ಜೀವನದಲ್ಲಿ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಇರ್ತಾರೆ. ಇವರು ಬಾರಹಸ್ಪತ್ಯರ ಈಗಿನ ವರ್ಷನ್, ಚಾರ್ವಾಕರ ಈಗಿನ ವರ್ಷನ್. ಆಮೇಲೆ ಬೌದ್ಧರ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲ. ಬುದ್ಧ ಅಂತ ಹೇಳಿದ ಕೂಡಲೇ ಆಸೆಯೇ ದುಃಖಕ್ಕೆ ಮೂಲ ಅಂತ ಶುರು ಮಾಡ್ಬಿಡ್ತಾರೆ. ಅದೊಂದೇ ನನ್ನ ಮಾತು, ಬೇರೆ ಯಾವುದು ಇಲ್ವಾ? ಬುದ್ಧ ವಸ್ತುತಃ ಇದು ಇಷ್ಟು ಹೇಳಿದ್ದಲ್ವೇ ಅಲ್ಲ, ಅವನು ಹೇಳಿದ್ದೇ 4 ಮಾತು. ನಾವೀಗ ಬುದ್ಧ ಸಿದ್ಧಾಂತವನ್ನು ನೋಡ್ಲಿಕ್ಕಾಗಲ್ಲ, ಬೌದ್ಧರ ಸಿದ್ಧಾಂತವನ್ನು ಮಾತ್ರ ನೋಡ್ಲಿಕ್ಕಾಗೋದು. ಬುದ್ಧ ನಿರ್ವಾಣ ಹೊಂದಿ ಸುಮಾರು 400 ವರ್ಷ 300 ವರ್ಷ ಆದಮೇಲೆ, ಕೆಲವರು ಒಂದೊಂದು ಟೈಮ್ ಹೇಳ್ತಾರೆ, ಅದು ಬಂದದ್ದು. ಅದನ್ನೆಲ್ಲ ನಾವು ಒಪ್ಪಬೇಕಾ? ಅದೆಲ್ಲ ಕೆಲವೆಲ್ಲ ನಮ್ಮ ಪುರಾಣಗಳ ತರಹನೇ ಇದೆ. ಸರಿ, ಬೇರೆ ಬೇರೆ ದೇಶಗಳಲ್ಲಿ ಜಪಾನಿಯರು ಶಿಂಟೋ ಅಂತಾರೆ ಬೌದ್ಧ ಧರ್ಮವನ್ನು, ಶಿಂಟೋ. ಆಮೇಲೆ ಚೈನಾದವರು ಕನ್ಫ್ಯೂಷಿಯಸ್ ಅಂತಾರೆ. ಬೇರೆ ಬೇರೆ ದೇಶದವರು ಅವರನ್ನ ಬೇರೆ ಬೇರೆ ತರಹ ಅವ್ರಿಗೆ ಬೇಕಾದ ಹಾಗೆ ಮೌಲ್ಡ್ ಮಾಡಿಕೊಂಡಿದ್ದಾರೆ.
ಏನು ಅಂತ ಮೂಲ ಏನು ಅಂತ ಹೇಳಿ ಭಾರಿ ಟಿಬೇಟನ್ನರು ಬೇರೆ ತರಹ ಹೇಳ್ತಾರೆ, ಶ್ರೀಲಂಕನ್ನರು ಇದನ್ನ ಬೇರೆನೇ ತರಹ ಹೇಳ್ತಾರೆ. ಅವ್ರ ಗ್ರಂಥ ಇವರಪ್ಪಲ್ಲ, ಇವ್ರ ಗ್ರಂಥ ಅವರಪ್ಪಲ್ಲ, ಅವ್ರ ಗ್ರಂಥವೇ ಬೇರೆ, ಇವ್ರ ಗ್ರಂಥವೇ ಬೇರೆ. ಒಂದು ಅಂತ ಕಾಂಕ್ರೀಟ್ ಆಗಿ ಬುದ್ಧ ಸಿದ್ಧಾಂತವನ್ನು ಹೇಳಲಿಕ್ಕೆ ಆಗದೇ ಇರುವಷ್ಟು ಪ್ರಾಬ್ಲಮ್ಗಳಿದೆ ಅಲ್ಲಿ. ಅದನ್ನ ನೋಡೋಣ. ಆಮೇಲೆ ಆರ್ಹತರು, ಜೈನರು ಅಂತ. ಇವಾಗ ಅವ್ರನ್ನ ಜೈನರು ಅಂತ ಕರಿತೇವೆ, ಆಗ ಅವರನ್ನ ಆರ್ಹತರು ಅಂತ ಕರಿತಾ ಇದ್ರು. ಆರ್ಹತರು ಅಂದ್ರೆ ಏನು ಒಪ್ಪೋದು, ಏನು ಒಪ್ಲಿಕ್ಕಾಗಲ್ಲ, ಎಲ್ಲ ಒಪ್ಪಬಹುದು. ಆ ತರಹದೊಂದು ವಿಚಿತ್ರ ಸಿದ್ಧಾಂತ ಅದು. ಅಹಿಂಸೆ ಅಂತ, ಅಹಿಂಸೆ ಯಾವುದ್ರಲ್ಲಿಲ್ಲ. ಎಲ್ಲಾ ಶಾಸ್ತ್ರಗಳು ಅಹಿಂಸೆ ಅಂತ ಹೇಳ್ತವೆ, ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನೋದು ಬೇರೆ. ಶಾಂತಿ ಅಂತ ಎಲ್ಲರೂ ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಅವ್ರ ಜಗತ್ತಿಗೆ ಅವರು ಎಷ್ಟರ ಮಟ್ಟಿಗೆ ಶಾಂತಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅದರಿಂದಾಗಿ ಆರ್ಹತ ಇವರೆಲ್ಲರೂ ಕೂಡ, ಮತ್ತು ಪಾಶುಪತರು. ಪಾಶುಪತರು ಅಂತಂದ್ರೆ ಅವರು ವಿಚಿತ್ರವಾದ ಸಾಧನೆ. ಅದನ್ನ ನಾವು ಇಲ್ಲಿ ಹೇಳಬಹುದಾ ಹೇಳಬಾರದಾ ಗೊತ್ತಿಲ್ಲ. ಪಂಚಮಗಳ ನಡುವೆ ಅಂತ 5 ಮಗಳು. ಮಗಳು ಅಂದ್ರೆ ಡಾಟರ್ ಅಲ್ಲ, ಮ ಅನ್ನುವ ಅಕ್ಷರದಿಂದ ಶುರುವಾಗುವ 5ರಿಂದ ಆರಾಧನೆ ಮಾಡುವವರು. ಮಾನಿನಿ, ಮತ್ಸ್ಯ, ಮುದ್ರಾ, ಮಾಂಸ, ಮೈಥುನ ಅಂತ. ಈ ಅತ್ಯಂತ ವಿಚಿತ್ರ ಅದು. ಅದೇ ಅಘೋರಿಗಳು, ಪಾಶುಪತರು. ಹೀಗೆ 5 ತರಹದ ಮಗಳಲ್ಲಿ ಇರುವವರು ಅದನ್ನೆಲ್ಲ ಇವತ್ತು ಭಾರತೀಯ ಸಿದ್ಧಾಂತ, ಭಾರತೀಯ ಇದು ಅಂತ ಬಿಂಬಿಸ್ತಾ ಇದ್ದಾರೆ. ಅದು ಭೀಕರ ಅದು. ಇವರು ಅವೈದಿಕರು, ಇಷ್ಟು ಜನ ಅವೈದಿಕರು. ಆಮೇಲೆ ವೈದಿಕಾವೈದಿಕರು ಅಂತ, ಸ್ವಲ್ಪ ಒಪ್ತಾರೆ, ಸ್ವಲ್ಪ ಬಿಡ್ತಾರೆ, ಬೇಕಾದ್ದನ್ನು ಒಪ್ತಾರೆ, ಬೇಡದ್ದನ್ನು ಬಿಡ್ತಾರೆ. ಇವರನ್ನೇನಂತ ಕರೀತಾರೆ, ವೈದಿಕಾವೈದಿಕರು ಅಂತ. ಸಾಂಖ್ಯರು. ಸಾಂಖ್ಯರು ಅಂದ್ರೆ ಅವ್ರ ಮತವನ್ನು ನಾವು ನೋಡ್ತೇವೆ, ಸರಿಸುಮಾರು ಇವತ್ತಿನ ಸೈಂಟಿಸ್ಟರು, ಅವರು ಸಾಂಖ್ಯರು. ಆಮೇಲೆ ಯೋಗ. ಯೋಗ ಅನ್ನೋದು ಪೂರ್ತಿ ಭಾರತೀಯ ಲೈಫ್ ಸ್ಟೈಲನ್ನ, ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಲ್ಲ, ಸ್ವಲ್ಪ ಯಾವುದೋ ಒಂದನ್ನು ಮಾಡಬಹುದು. ಆದರೆ ಇವತ್ತು ಯೋಗ ಅಂದ್ರೆ ಭಾರತದ ಕೊಡುಗೆ, ಭಾರತದ ಕೊಡುಗೆ ಅಂದ್ರೆ ಯೋಗ ಅನ್ನುವಷ್ಟು ಆಗಿದೆ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಅವರು ದೇವರನ್ನು ಒಪ್ಪೋದಿಲ್ಲ, ಒಪ್ಪಿದ್ರು ನೆಪ ಮಾತ್ರಕ್ಕೆ ಒಪ್ತಾರೆ. ಧ್ಯಾನಕ್ಕೊಂದು ನೆಪ ಬೇಕಲ್ವಾ, ಅಷ್ಟೆ. ಇನ್ನು ಸಾಂಖ್ಯರಾಯಿತು, ಯೋಗ ಆಯಿತು. ಆಮೇಲೆ ನೈಯಾಯಿಕರು ಮತ್ತು ವೈಶೇಷಿಕರು. ನೈಯಾಯಿಕರು ಅಂತ ಹೇಳಿದ್ರೆ ನ್ಯಾಯ, ಮಾತಿನ ದೋಷಗಳು. ಅದಿವತ್ತು ನಾವು ಓದಲೇಬೇಕಾದ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಮಾತಿನ ದೋಷಗಳು ಎಷ್ಟು ಅಂತ ಗೊತ್ತಾಗದೇ ಇರೋದ್ರಿಂದ ಒಂದು ಪ್ಯೂರ್ ಥಾಟ್ ಇಲ್ಲ, ಥಾಟ್ ಪ್ರೊಸೆಸ್ ಅನ್ನ ಚಂದ ಮಾಡಿಕೊಡೋದು ಅಂತ ಇಲ್ಲ. ಏನೇನೋ ಮಾತಾಡ್ತಾ ಇರ್ತೀವಿ, ಹೋಗಲಿ ವೆಸ್ಟರ್ನ್ ಲಾಜಿಕ್ ತಿಳಿದಿದೆಯಾ ಅಂದ್ರೆ ಅದು ಗೊತ್ತಿಲ್ಲ. ನೈಯಾಯಿಕರು ಏನಿದ್ದಾರೆ, ಅವರು ಮಾತಿನ ದೋಷಗಳನ್ನ ಬಿಡಿಸಿ ಹೇಗೆ ಯೋಚನೆ ಮಾಡಬೇಕು ಅನ್ನುವ ಮೆಥಡಾಲಜಿಯನ್ನು ಹೇಳುವವರು ನೈಯಾಯಿಕರು. ಆಮೇಲೆ ವೈಶೇಷಿಕರು ಅಂತ. ವೈಶೇಷಿಕರು ಅಂತ ಹೇಳಿದರೆ ಪ್ರಾಚೀನ ಭಾರತದ ಫಿಸಿಕ್ಸ್ ಅದನ್ನ ಹೊರಟವರು. ವಿಶೇಷ ಅಂದ್ರೆ ಪರಮಾಣುವಿನಲ್ಲಿರುವ ಸೂಕ್ಷ್ಮವಾದ ಧರ್ಮ, ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಆಫ್ ಆನ್ ಆಟಮ್ ಈಸ್ ವಿಶೇಷ. ಆ ವಿಶೇಷವನ್ನ ಮುಂದೆ ಮಾಡಿ ಫಿಸಿಕ್ಸ್ ಅನ್ನ ನಿರೂಪಣೆ ಮಾಡಲಿಕ್ಕೆ ಹೊರಟವರು ವೈಶೇಷಿಕರು. ಅವರು ವೇದವನ್ನು ಸ್ವಲ್ಪ ಹಿಡ್ಕೋತಾರೆ, ಸ್ವಲ್ಪ ಬಿಡ್ತಾರೆ. ಈ ನ್ಯಾಯ ಹಾಗೂ ವೈಶೇಷಿಕ ಕ್ರಮೇಣ ಒಂದು ಮರ್ಜ್ ಆಯ್ತು, ನ್ಯಾಯ ವೈಶೇಷಿಕ ಆಯ್ತು. ಆಮೇಲೆ ಅದನ್ನೇ ತರ್ಕಶಾಸ್ತ್ರ ಅಂತ ಕರೆದ್ರು. ತರ್ಕ ಅಂದ್ರೆ ಪ್ಯೂರ್ ಫಿಸಿಕ್ಸ್ ಅಂತ ಅರ್ಥ. ತರ್ಕ ಅಂದ್ರೆ ಡಿಬೇಟ್ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ. ಅಲ್ಲಿ ತರ್ಕಶಾಸ್ತ್ರದಲ್ಲಿರುವ ತರ್ಕ ಅಂದ್ರೆ ಡಿಬೇಟ್ ಅಲ್ಲ, ಫಿಸಿಕ್ಸ್ ಅಂತ. ಇವತ್ತು ನಾವು ವಿದ್ಯಾಪೀಠಗಳಲ್ಲಿ ಓದೋದು ಈ ಶಾಸ್ತ್ರವನ್ನ, ಹೆಚ್ಚು ಇದನ್ನೇ ಓದೋದು, ತರ್ಕಶಾಸ್ತ್ರವನ್ನು ಓದ್ತೇವೆ. ನಮ್ಮ ಯಾವುದೇ ವಿದ್ಯಾಪೀಠಗಳಲ್ಲಿ ಹೆಚ್ಚು ಓದಿಸೋದು ತರ್ಕಶಾಸ್ತ್ರವನ್ನು. ವೇದಾಂತ ಬಹಳ ಕಡಿಮೆ,
ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ. ಇನ್ನು ಕೌಮಾರಿಲರು ಅಂತ ಮೀಮಾಂಸಕರು, ಆಮೇಲೆ ವೈಯಾಕರಣರು, ಶಬ್ದವೇ ದೇವರು ಅಂತ ಹೇಳುವವರು, ಇವರಿಬ್ರು. ಇವರೆಲ್ಲ ವೈದಿಕರು ಮತ್ತೆ ಅವೈದಿಕರು ಅಂತಾರೆ. ಇದೊಂದು ವಿಭಾಗ. ಇಲ್ಲ, ಇವರೆಲ್ಲ ವೈದಿಕರು ಅಂತ ಹೇಳ್ತಾರೆ, ಯಾಕೆಂದ್ರೆ ವೇದವನ್ನ ಒಪ್ತಾರೆ. ಆದ್ದರಿಂದಾಗಿ ವೈದಿಕ ಅವೈದಿಕ ಎರಡೇ ಅಂತ ಹೇಳ್ತಾರೆ. ವಿಜಯೇಂದ್ರ ಸ್ವಾಮಿಗಳು ವೈದಿಕ ಅವೈದಿಕರು ಅಂತಾರೆ, ಯಾಕೆಂದ್ರೆ ವೇದದ ಸ್ವಲ್ಪ ಭಾಗ ತಗೊಳ್ತಾರೆ, ಸ್ವಲ್ಪ ಭಾಗ ಬಿಡುತ್ತಾರೆ. ಇದಾದ ಮೇಲೆ ನಮಗೆ ಸಿಗುವವರು ವೈದಿಕ ಮತಗಳು ಅಂತ. ಅವರು ಬಹಳ ಜನ ಇದ್ದಾರೆ. 21 ಭಾಷ್ಯಗಳು ಇವತ್ತಿಲ್ಲ. ಏಕವಿಂಶತಿಕು ಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಣ ಭಾಷ್ಯ ಮದ್ಭುತಂ ಅಂತ ಮಧ್ವವಿಜಯದಲ್ಲಿ 21 ಭಾಷ್ಯಗಳಿತ್ತು. ಅದನ್ನ ಮೀರಿ ಮಧ್ವರು ಬರೆದರು ಅಂತ. ಆ 21ರಲ್ಲಿ 5-6 ಸಿಗತ್ತೆ, ಪೂರ್ತಿ ಸಿಗಲ್ಲ ನಮಗೆ. ಆ 21 ಇಲ್ವೇ ಇಲ್ಲ. ನಮಗೆ ಇರುವಂಥದ್ದು ಶಂಕರರು, ಯಾದವ ಪ್ರಕಾಶರು ಅಂತ ರಾಮಾನುಜರ ಗುರುಗಳಿದ್ರು ಅವರು, ಆಮೇಲೆ ಭಾಸ್ಕರಾಚಾರ್ಯರು, ಆಮೇಲೆ ರಾಮಾನುಜರು ಬೇರೆ ಮತ, ಅವರು ಕಲ್ತಿದ್ದು ಬೇರೆಯವ್ರ ಹತ್ರ, ಆದರೆ ಬೇರೆ ಮತಕ್ಕೆ ಬಂದರು. ಶ್ರೀಕಂಠಾಚಾರ್ಯರು ಅಂತ ಒಬ್ಬರಿದ್ದಾರೆ, ಅವರ ಮತ, ಆದರೆ ಅದು ಹೆಚ್ಚು ಪ್ರಸಿದ್ಧ ಇಲ್ಲ. ಅಪ್ಪಯ್ಯ ದೀಕ್ಷಿತರು ಶ್ರೀಕಂಠ ಭಾಷ್ಯವನ್ನು ಅವಲಂಬಿಸ್ತಾರೆ ಅಂತ. ಆಮೇಲೆ ಮಧ್ವಾಚಾರ್ಯರು. ಹೀಗೆ ವೈದಿಕ ಮತಗಳು ಅಂತ. ಇದನ್ನ ನಾವು ಹೀಗೂ ಮಾಡಬಹುದು, ವೈದಿಕ ಮತ್ತು ಅವೈದಿಕ ಅಂತನೂ ಮಾಡಬಹುದು. ಆದರೆ ವೇದವನ್ನು ಒಪ್ತೇವೆ ಅಂತಂದ್ರಲ್ಲ, ಅದಕ್ಕಾಗಿ ಆಗಲಪ್ಪ ನಾಮ ಮಾತ್ರೇಣ ವೈದಿಕರು ಅಂತ ಆಗಲಿ, ಆಮೇಲೆ ನೋಡೋಣ, ಅದರನ್ನ ವಿಮರ್ಶೆ ಮಾಡಿದ್ರೆ ನಿಮಗೆ ನಿಜವಾಗಿಯೂ ಗೊತ್ತಾಗತ್ತೆ ಅಂತ ಹೇಳಿ, ಹೀಗೆ ಸಮಯ ಅನ್ನೋದು 3 ರೀತಿ. ಇಲ್ಲಿ ಮೊದಲು ಚಾರ್ವಾಕ. ಯಾಕೆ ಚಾರ್ವಾಕ ಅಂದ್ರೆ ಲೋಕದಲ್ಲಿ ಬಹಳ ಜನ ಇರೋದು ಚಾರ್ವಾಕ ಮನಸ್ಥಿತಿಯಲ್ಲಿ. ಆದ್ದರಿಂದ ಅವ್ರು ಏನ್ ಹೇಳ್ತಾರೆ, ಪ್ರತ್ಯಕ್ಷಮೇವ ಪ್ರಮಾಣಂ, ಪ್ರತ್ಯಕ್ಷ ಮಾತ್ರ ಪ್ರಮಾಣ, ತರ್ಕ ಅಲ್ಲ. ಯಾಕೆಂದ್ರೆ ಕಂಡದ್ದರಿಂದ ಕಾಣದೇ ಇರೋದನ್ನು ಊಹಿಸೋದಿದೆಯಲ್ಲ, ಅದೇ ತರ್ಕ. ಕಾಣೋದರಿಂದ ಕಾಣದೇ ಇರೋದನ್ನು ಊಹಿಸೋದೇನಿದೆ ಅದು ತರ್ಕ, ಅದನ್ನು ಒಪ್ಪಲ್ಲ ನಾವು. 3ನೆಯದ್ದು ಶಬ್ದ, ಯಾವ ಶಬ್ದವನ್ನು ಒಪ್ಪಲ್ಲ. ಸೊ ಕಂಡರೆ ನಂಬುತ್ತೇವೆ, ಕಾಣದಿದ್ದರೆ ನಂಬಲ್ಲ. ಒಂದು ವೇಳೆ ನಮ್ಮ ಊಹೆ ಎಲ್ಲಾದರೂ ಸತ್ಯ ಆದರೆ ಅದು ಪ್ರತ್ಯಕ್ಷವೇ ಅಂತಾರು. ಅತೀಂದ್ರಿಯ ಅಂತ ಒಂದಿಲ್ವೇ ಇಲ್ಲ. ಮತ್ತೆ ಔಷಧ ಕೊಟ್ರೆ ರೋಗ ಗುಣ ಆಗತ್ತಲ್ಲ, ಆಕಸ್ಮಿಕ ಅವೆಲ್ಲ. ಆ ಥರದ್ದೊಂದು ಮತ ಇದೆ, ಇವತ್ತಿಗೂ ಇದೆ. ನೀವು ಅವ್ರು ನಂಬದೇ ಇರೋದನ್ನು ತೋರಿಸಿದ್ರೆ ಅವ್ರಿದೆ ಹೇಳೋದು ಆಕಸ್ಮಿಕ. ಈ ತರಹದ್ದೊಂದಿದೆ. ಇನ್ನು ಅವರ ಪ್ರಕಾರ ಇವತ್ತಿಗೂ ನಮ್ಮ ನಡುವೆ ಇವರೇ ಜಾಸ್ತಿ ಇರೋದು. ಪೃಥಿವಿ, ಅಪ್ ನೀರು, ತೇಜಸ್ಸು, ವಾಯು, 4 ಇರೋದು. ಆಕಾಶ ಅನ್ನೋದೊಂದು ಇಲ್ವೇ ಇಲ್ಲ. ಏನು ಇಲ್ಲದೆ ಇರೋದೇ ಆಕಾಶ. ಆದ್ದರಿಂದಾಗಿ ಖಾಲಿ ಜಾಗವನ್ನೇ ನೀವು ಆಕಾಶ ಅಂತ ಕರಿತೀರಾ. ಆಕಾಶ ಅಂತ ಒಂದು ಪ್ರತ್ಯೇಕ ಇಲ್ವೇ ಇಲ್ಲ ಅಂತಾರವರು. ಮತ್ತೆ ಧ್ವನಿ ಹೋಗಿ ಬರೋದು ಖಾಲಿ ಜಾಗ, ಅದನ್ನೇ ಹೇಳಿದ್ದೆ ನಾವು ಅಂತಾರವರು. ವಿಜ್ಞಾನಿಗಳು ಕೂಡ ಈಗ ಸ್ಪೇಸ್ ಅನ್ನ ಇನ್ಫಿನಿಟ್ ಅಂತ ಒಪ್ತಾ ಇಲ್ಲ. ಅವ್ರದ್ದು ಬದಲಾಗ್ತಾ ಇರುತ್ತೆ ಬಿಡಿ, ಬಹಳ ಜನ ಇರ್ತಾರೆ. ನಮಗೆ ಏನಾಗುತ್ತೆ ಸಮಸ್ಯೆ, ನಾನು ಮೊನ್ನೆ ಒಂದು ದ ಬ್ಲೈಂಡ್ ವಾಚ್ ಮೇಕರ್ ಅಂತ ಹೇಳಿ ರಿಚರ್ಡ್ ಡಾಕಿನ್ಸ್ ಓದ್ತಾ ಇದ್ದೆ. ಯಾಕೋ ಅನುಮಾನ ಬಂತು. ನೋಡಿದ್ರೆ 88ನೇ ಇಸ್ವಿನಲ್ಲಿರೋದು. ನಾವು ಇವಾಗ ಅದನ್ನು ಓದ್ತಾ ಇದ್ದೇವೆ ಎಲ್ಲರೂ. ನಾನು ಅಂದ್ರೆ ನಾನಲ್ಲ, ಯಾವುದೇ ಒಬ್ಬ ಲೇಮ್ಯಾನ್ ಅಂದ್ರೆ ಸೈನ್ಸಿನ ಪ್ರೊಫೆಷನ್ನಲ್ಲೇ ಇರದವ ನಾವು ಈಗ ನೋಡಬೇಕು ಅಂದ್ರೆ ಈಗ ಬೇರೆನೇ ಬಂದಿರುತ್ತೆ. ಈ ಥರ ಅಂತ ಹೇಳಿ ನಾವು ನಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೇವೆ, ಓದ್ತಾ ಇರ್ತೇವೆ. ಈಗಿನ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ, ಲೇಟೆಸ್ಟ್ ಸೈನ್ಸಿನಲ್ಲಿ ಈ ಥರನೇ ಒಪ್ತಾ ಇರಲ್ಲ.
ಈ ಥರ ಅನ್ನೋದೊಂದು ಇಲ್ವೇ ಇಲ್ಲ. ನಾವು ನಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇದ್ದದ್ದನ್ನು ಇಟ್ಟುಕೊಂಡು ಇವತ್ತು ಈ ಥರ ಅಂತ ಹೇಳ್ತಾ ಇರ್ತೇವೆ. ಪಾಕಿಸ್ತಾನದಲ್ಲಿ ಒಂದು ತಮಾಷೆ ಆಯ್ತು. ಅಲ್ಲಿ ಒಬ್ಬ ಈ ಯಾಹ್ಯಾ ಖಾನ್ ಅಲ್ಲೊಬ್ಬ ಸೈಂಟಿಸ್ಟು, ಅವನು ಅಟಾಮಿಕ್ ಸೈನ್ಸಿನಲ್ಲಿ ಆ ದೇಶದಲ್ಲಿ ಶಿಖರಪ್ರಾಯ. ಅವನ ಮಗಳು ಎಕ್ಸಾಮ್ ಬರೆದು ಫೇಲ್. ಯಾಕೆಂದ್ರೆ ಟೆಕ್ಸ್ಟ್ ಬುಕ್ಕಿನಲ್ಲಿ ಇದ್ದದ್ದನ್ನು ಅವಳು ಬರೆದಿರಲಿಲ್ಲ. ಅವರಪ್ಪ ಏನು ಲೇಟೆಸ್ಟ್ ಟೆಕ್ನಾಲಜಿಯನ್ನು ಇಟ್ಕೊಂಡು ಹೇಳಿದ್ದಾರೆ ಅದನ್ನ ಇಟ್ಟುಕೊಂಡು ಅವಳು ಅಪ್ಡೇಟ್ ಆಗಿ ಬರೆದಿದ್ಲು. ಆದರೆ ಅಧ್ಯಾಪಕರು ಅಪ್ಡೇಟ್ ಆಗಿರ್ಲಿಲ್ವಲ್ಲ, ಫೇಲ್ ಆಗಿ ಹೋದ್ಲು. ನೀವು ತೆಗೆದು ನೋಡಿದ್ರೆ ಅದು ಸಿಗತ್ತದು. ಇವತ್ತು ನಮ್ಮ ಗುರುಗಳ ಕಾಲದಲ್ಲೆಲ್ಲ ಅವ್ರು ಹೇಳಿದ್ರೆ ನೋಡ್ಬೇಕಿತ್ತು ಏನು ಹೇಗೆ ಅಂತ. ಆದರೆ ಇವತ್ತು ಗೂಗಲ್ ಬಂದಿರೋದ್ರಿಂದಾಗಿ ನಮಗೂ ಅನುಕೂಲ. ನಾನಿಲ್ಲಿ ಹೇಳ್ತಾ ಇರಬೇಕಾದ್ರೆ ನೀವಲ್ಲಿ ನೋಡಿಬಿಡ್ಬಹುದು, ಇವನು ಹೌದಾ ಹೇಳಿದ್ದಾನ ಹೇಗೆ ಅಂತ. ಹಾಗಾಗತ್ತೆ ಎಷ್ಟೋ ಬಾರಿ. ಅದರಿಂದಾಗಿ ಇದೊಂದು ಅನುಕೂಲವೂ ಹೌದು, ನೀವು ನಾನು ಹೇಳಿದ್ದನ್ನು ನೋಡಬಹುದು. ಅದರಿಂದ ನಾವು ಏನು ಸೈನ್ಸ್ ಅಂತ ನೋಡ್ತಾ ಇರ್ತೇವಲ್ಲ ಅದರಲ್ಲಿ ಅನೇಕ ಬದಲಾವಣೆಗಳಾಗೋಗಿರುತ್ತೆ. ಅದರಿಂದಾಗಿ ಎಲ್ಲವೂ ಆಕಸ್ಮಿಕ. ಎಲ್ಲವೂ ಆಕಸ್ಮಿಕ. ಆಕಾಶವನ್ನು ಒಪ್ಪಲ್ಲ. ಈಗಲೂ ಆಕಾಶವನ್ನ ಲೈಟ್ ಆಗಿ ಕೆಲವರು ಒಪ್ತಾ ಇಲ್ಲ. ಆಮೇಲೆ ನೀವು ಯಾವಾಗ ಲೇಟೆಸ್ಟ್ ಸೈನ್ಸ್ ಅಂತ ಬರುತ್ತೆ ಅದು ಏನು ಬೇಕಾದರೂ ಒಪ್ಪಬಹುದು, ಏನು ಬೇಕಾದರೂ ಒಪ್ಪದೇನೂ ಇರಬಹುದು. ಆ ಪರಿಸ್ಥಿತಿ ಇದೆ. ಈ ಫೀನಮನ್ ಅವರೆಲ್ಲ ಏನು ಮುಂದುವರೆದ್ರು, ಐನ್ಸ್ಟೈನ್ನ ಜೂನಿಯರ್ಸು, ಏನು ಬೇಕಾದರೂ ಒಪ್ಪಬಹುದು, ಏನು ಬೇಕಾದರೂ ಬಿಡಬಹುದು. ಆ ಪರಿಸ್ಥಿತಿ ಇವತ್ತಿಗಿದೆ ನಮಗೆ. ಇರಲಿ, ಅದರಿಂದಾಗಿ ಇವ್ರು ಬೇರೆನೆ. ಹಾಗಾದರೆ ನಿಮ್ಮದು ಮೋಟೋ ಏನು ನಿಮ್ಮ ಉದ್ದೇಶ? ಪಾಪ ಜನ ಅಗ್ನಿಹೋತ್ರ ಮೊದಲಾದವುಗಳನ್ನು ಮಾಡ್ತಾ ಭಕ್ತಿಯನ್ನ ಇಟ್ಟುಕೊಂಡು ತೊಂದರೆಗೊಳಗಾಗ್ತಾ ಇದ್ದಾರೆಲ್ಲ. ಅದನ್ನು ನಿವಾರಣೆ ಮಾಡೋದು. ನೋಡಿ, ಅತೀಂದ್ರಿಯವಾದ ವಸ್ತುವೇ ಇಲ್ಲ, ದೇವರಿಲ್ಲ, ಎಲ್ಲ ಇವರ ಭ್ರಮೆ. ನಿಮ್ಮನ್ನು ಒಂದು ದೊಡ್ಡ ವರ್ಗ ಮೋಸ ಮಾಡಿದೆ. ಐಹಿಕ ಜೀವನವೇ ಸುಖ. ಅಗ್ನಿಹೋತ್ರಂ ತ್ರಯೋವೇದಾಹ ತ್ರಿದಂಡಂ ಭಸ್ಮಗುಂಠನಂ ಬುದ್ಧಿ ಪೌರುಷಹೀನಾನಾಂ ಜೀವಿಕೇತಿ ಬೃಹಸ್ಪತಿ. ನಮ್ಮ ಬೃಹಸ್ಪತ್ಯಾಚಾರ್ಯ ಏನು ಹೇಳಿದ್ದಾರೆ? ಅಗ್ನಿಹೋತ್ರ ಮಾಡೋದು ವೇಸ್ಟು, 3 ವೇದಗಳು ವೇಸ್ಟು, ಸನ್ಯಾಸ ತೆಗೆದುಕೊಳ್ಳೋದು ವೇಸ್ಟು, ಭಸ್ಮವನ್ನು ಬಳ್ಕೊಳ್ಳೋದು ಸಮಾನ, ನಾಮವನ್ನು ಬಳ್ಕೊಳ್ಳೋದು ಎಲ್ಲ ವೇಸ್ಟು. ಇದೆಲ್ಲ ಬುದ್ಧಿ ಇಲ್ಲದ ಕಷ್ಟಪಟ್ಟು ಕೆಲಸ ಮಾಡದವರ ಬದುಕು ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರು ಹೇಳಿದ್ದಾರೆ. ಅದರಿಂದಾಗಿ ಮೋಕ್ಷ ಅನ್ನೋದೊಂದಿಲ್ಲ. ದೇಹವೇ ಆತ್ಮ, ದೇಹ ಹೋದ್ಮೇಲೆ ಇಲ್ವೇ ಇಲ್ಲ. ಅವ್ರದ್ದು ಒಂದು ಮಾತಿದೆ. ಅವ್ರದ್ದೇನು ಉದ್ದೇಶ? ಅಂಗನಾಲಿಂಗನಾಜನ್ಯ ಸುಖಮೇ ವಪುಮರ್ಥತ. ಭೋಗದಿಂದ ಹೆಣ್ಣಿಗೆ ಗಂಡಿನ, ಗಂಡಿನ ಹೆಣ್ಣಿಗೆ ಹೆಣ್ಣಿನ ಭೋಗದಿಂದ ಬರುವ ಸುಖವೇ ಪುರುಷಾರ್ಥ. ಕಂಟಕಾ ದಿವ್ಯಥಾಜನ್ಯಂ ದುಃಖಂ ನಿರಯ ಉಚ್ಯತೆ. ಮುಳ್ಳಿನಿಂದ ಆಗುವ ಕಷ್ಟ, ಅದನ್ನೇ ನರಕ ಅನ್ನೋದಷ್ಟೇ. ನರಕ ಅಲ್ಲೆಲ್ಲೋ ನೀವೇನೋ ಕೆಟ್ಟ ಕೆಲಸ ಮಾಡಿದ್ದೀರಾ, ಆ ಕೆಟ್ಟ ಕೆಲಸವನ್ನು ಒಬ್ಬ ಲೆಕ್ಕ ಹಾಕೊಂಡಿರ್ತಾನೆ, ನಿಮ್ಮ ಅಕೌಂಟನ್ನು ಬೇರೊಬ್ಬರು ಸೆಟ್ಲ್ ಮಾಡ್ತಾನೆ, ಅವೆಲ್ಲ ಇಲ್ಲ. ದುಃಖ ಆಗೋದಾದ್ರೆ ಇಲ್ಲೇ. ಲೋಕಸಿದ್ಧೋ ಭವೇದ್ರಾಜ ಪರೇಚೋ ನಾ ಪರಸ್ಮೃತಃ. ಲೋಕಸಿದ್ಧನಾದವನು ರಾಜ ಅಷ್ಟೇ, ಬೇರೆಯವನು ಯಾರೂ ಇಲ್ವೇ ಇಲ್ಲ. ದೇಹಶ್ಚನಾಶೋ ಮುಕ್ತಿಸ್ತು. ದೇಹನಾಥ ಆದ್ರೆ ಮುಕ್ತಿ, ಬಿಡುಗಡೆ ಅಷ್ಟೇ. ಜ್ಞಾನಾನ್ ಮೋಕ್ಷೋ ನ ವಿದ್ಯತೆ. ಜ್ಞಾನದಿಂದ ಮೋಕ್ಷ ಅದೆಲ್ಲ ಓದೋದು, ಬಹಳ ಶ್ರಮ ಪಡೋದು, ರಾತ್ರಿ ಇದ್ಕೊಂಡು ಕಷ್ಟಪಡೋದು, ಚಿಂತನೆ ಮಾಡೋದು, ಚರ್ಚೆ ಮಾಡೋದು ಏನು ಬೇಡ, ಎಲ್ಲ ವೇಸ್ಟ್. ಅತ್ರ ಚತ್ವಾರಿ ಭೂತಾನಿ. 4 ಭೂತಗಳಿರೋದು: ಭೂಮಿ, ನೀರು, ಬೆಂಕಿ, ಗಾಳಿ. ಚತುರ್ಭ್ಯ ಖಲು ಭೂತೇಭ್ಯ ಚೈತನ್ಯ ಉಪಜಾಯತೆ. ಹಾಗಾದರೆ ಜೀವ ಯಾವುದರ ಪ್ರೊಡಕ್ಷನ್ನು ನೀವು ಹೇಳಬೇಕಲ್ವಾ? ಜೀವನ ಬಗ್ಗೆ ಹೇಳಬೇಕು.
ಅದು ಆಕ್ಸಿಡೆಂಟಲ್ ಪ್ರೊಡಕ್ಷನ್ ಅಷ್ಟೇ. ಅದಕ್ಕೆ ಯಾಕೆಂದರೆ ನೇಚರ್ ಹ್ಯಾಸ್ ನೋ ಐಡಿಯಾ. ಇದಕ್ಕೆ ಹೀಗಾದರೆ ಈ ಕಾಂಬಿನೇಷನಲ್ಲಿ ಇದ್ದರೆ ಇದಾಗತ್ತೆ ಅಂತ ಹೇಳಿ ಪ್ರಕೃತಿಗೆ ವಿವಕ್ಷೆ ಇಲ್ಲ, ಯೋಚನೆ ಇಲ್ಲ. ಆಕಸ್ಮಿಕ ಒಂದು ಆಕ್ಸಿಡೆಂಟಲ್ ಕ್ರಿಯೇಷನ್ ಅದು. ಹೇಗೆ ಅದಕ್ಕೆ ಅವರು ಹೇಳ್ತಾರೆ, ಕಿಣ್ವಾದಿಭ್ಯಸ್ತಮೇತೇಭ್ಯೋ ದ್ರವ್ಯೇಭ್ಯೋ ಮದಶಕ್ತಿವತ್. ನೀವು ತಾಂಬೂಲವನ್ನು ತಿಂದಾಗ ನೋಡಿ, ಅದರಲ್ಲಿ ಯಾವುದು ಕೆಂಪು ಬಣ್ಣ ಇಲ್ಲ, ಹಸಿರು ಎಲೆ, ಬಿಳಿ ಸುಣ್ಣ, ಕಪ್ಪು ಅಡಕೆ ತಿಂದ್ರೆ ಬಾಯಿ ಕೆಂಪಾಗುತ್ತೆ. ಅದು ಎಷ್ಟು ಆಕಸ್ಮಿಕ ಪರಿಷ್ಕಾರ. ಯಾವುದಾದ್ರೂ ಅಲ್ಲಿ ಕೆಂಪಿದ ಇಲ್ಲ, ಅಲ್ಲಿ ಎಷ್ಟು ಆಕಸ್ಮಿಕವೋ ಹಾಗೆ ಜೀವ ಹುಟ್ಟೋದು ಯಾವ ಕಾಂಬಿನೇಷನ್ನಲ್ಲಿ, ಯಾವ ಅಟಾಮಿಕ್ ಕಾಂಬಿನೇಷನ್ನಲ್ಲಿ ಜೀವ ಹುಟ್ಟಾನೆ ಅಂತಿಲ್ಲ. ಸೊ ಜೀವನ ಹುಟ್ಟು ಆಕಸ್ಮಿಕ, ಸಾವು ಆಕಸ್ಮಿಕ. ಸಡನ್ ಎಂಟ್ರಿ, ಸಡನ್ ಎಕ್ಸಿಟ್, ದಟ್ಸ್ ಆಲ್. ಮಧ್ಯದಲ್ಲಿ ಏನು ನಡೆಯುತ್ತೆ ಅದೇ ಬದುಕು ಅಷ್ಟೇ ವಿನಃ. ಕೆಲವರು ಹೇಳ್ತಾರೆ, ಕಾರಂತರು ಹೇಳ್ತಾ ಇದ್ರು, ನಾನು ನಿನ್ನೆಯವನಲ್ಲ, ನಾಳೆಯವನಲ್ಲ, ಇಂದಿನವನು ಅಂತ. ಹಾಗೆ ಬದುಕು ಅಂದ್ರೆ ಅಷ್ಟೆ. ದೇಹ ಸ್ಥೌಲ್ಯಾದಿ ಯೋಗಾಚ್ಚ ಸ ಏವಾತ್ಮಾನತಾ ಪರಹ. ದೇಹವೇ ಆತ್ಮ, ಬೇರೊಬ್ಬ ಇಲ್ಲ. ಅಲ್ಲ ಮತ್ತೆ ಮಮ ದೇಹೋಯಂ ಅಂತ ಹೇಳ್ತೇವಲ್ಲ, ಸುಮ್ಮನೆ ಹೇಳ್ತಾ ಇದ್ದದ್ದು. ನಾವು ಒಂದು ಹೇಳ್ಕೊಳ್ಳೋ ಭಾಷೆಗೆಲ್ಲ ಒಂದು ಅರ್ಥ ಉಂಟ, ಏನ್ ಬೇಕಾದ್ರೆ ಹೇಳ್ಬೋದು ಅದರಲ್ಲಿ. ಸ್ವರ್ಗ ಇಲ್ಲ, ಅಪವರ್ಗ ಇಲ್ಲ, ಆತ್ಮ ಇಲ್ಲ, ಲೋಕ ಇಲ್ಲ. ನೈವ ವರ್ಣಾಶ್ರಮಾದೀನಾಂ ಕ್ರಿಯಾಶ್ಚ ಫಲದಾಯಿಕಾ. ವರ್ಣಾಶ್ರಮ ಇಲ್ಲ, ಏನೂ ಇಲ್ಲ. ಅಗ್ನಿಹೋತ್ರಂ ತ್ರಯೋ ವೇದಾ ತ್ರಿದಂಡಂ ಭಸ್ಮಗುಂಠನಂ. ಅಗ್ನಿಹೋತ್ರ 3 ವೇದ, ತ್ರಿದಂಡ ಎಲ್ಲ ವಂಚನೆ. ಸ್ವಪಿತಾಯ ಪಶುಶ್ಚೇನ್ಯಹತ ಸ್ವರ್ಗಂ ಜ್ಯೋತಿಷ್ಠೋ ಮೇಘಮಿಷ್ಯತಿ ಸ್ವಪಿತಾ ಯಜಮಾನೇನ ತತ್ರ ಕಸ್ಮಾನ್ನ ಹನ್ಯತೆ. ನೀವು ಪಶುವನ್ನೋ ಏನನ್ನೋ ದೇವರಿಗೆ ಒಪ್ಪಿಸ್ತೀರಾದ್ರೆ ನಿಮ್ಮಪ್ಪನನ್ನು ಯಾಕೆ ಒಪ್ಪಿಸಬಾರದು, ದೇವರ ಕಡೆ ಕಳಿಸ್ಬಾರದು? ನೈವೇದ್ಯ ಹೇಗೆ ಮಾಡಿದ್ರೆ ದೇವರು ತಗೊಳ್ತಾನೆ ಅಂದ್ರೆ ನಿಮ್ಮಪ್ಪನನ್ನು ತಗೊಳ್ಳಿ ಅಂತ ಹೇಳಿ ಕಡಿದು ಬಿಡಿ. ನಿಮ್ಮಪ್ಪನ ಮೇಲೆ ಕರುಣೆಯಿಂದ ನೈವೇದ್ಯ ಮಾಡಿಬಿಡಿ ದೇವರಿಗೆ ಅಂತ. ಮೃತಾನಾಮಪಿ ಜಂತೂನಾಂ ಶ್ರಾದ್ದಂ ಚೇತ್ ತೃಪ್ತಿ ಕಾರಣಂ ನಿರ್ವಾಣಸ್ಯ ಪ್ರದೀಪಸ್ಯ ಸ್ನೇಹ ಸಂವರ್ಧಯೇಚ್ಛಿಕಾಂ. ಸತ್ತು ಹೋದ ಜೀವರಿಗೆ ಮಾಡಿದ ಶ್ರಾದ್ದ ತೃಪ್ತಿ ಕಾರಣ ಅಂತಾದ್ರೆ ಎಣ್ಣೆ ಇರಲಿ, ಬತ್ತಿ ಬೇಡ, ಉರಿಲಿ, ದೀಪ ನೋಣ. ಆಗಲ್ಲ. ಗಚ್ಚತಾಮಿಹ ಜಂತೂನಾಂ ವ್ಯರ್ಥಂ ಪಾಥೇಯ ಕಲ್ಪನಂ ಸರ್ಗಸ್ಥಿತ ಯದಿ ತೃಪ್ತಿಂ ಗಚ್ಚೇಯುಸ್ತತ್ರ ದಾನತಃ. ಇಲ್ಲ, ಶ್ರಾದ್ದದಿಂದ ಪಿತೃಗಳಿಗೆ ತೃಪ್ತಿ ಆಗತ್ತೆ ಅಂತಂದ್ರೆ ಎಲ್ಲೋ ಇದ್ದಾರವರು, ಯಾವುದೋ ಲೋಕದಲ್ಲೇ ತೃಪ್ತಿ ಆಗುತ್ತೆ ಅಂತ ನೀವು ಹೇಳ್ಬೋದಲ್ಲ. ನಾನು ಅರ್ಜೆಂಟ್ ಬಾಂಬೆಗೆ ಹೋಲಿಕುಂಟು ಮಾರಾಯ, 1200 ಕಿಲೋಮೀಟರ್ ಬೆಂಗಳೂರಿನಿಂದ, ಮಧ್ಯದಲ್ಲಿ ಇಳ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ದಯವಿಟ್ಟು ಮನೆಯಲ್ಲಿ ಒಂದು ಶ್ರಾದ್ದ ಮಾಡಿಬಿಡು, ನಾನು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೇನೆ ನನ್ನ ಹೊಟ್ಟೆ ತುಂಬಿ ಬಿಡ್ಲಿ ಅಂತ ಯಾರಾದರೂ ಹೇಳಲಿಕ್ಕಾಗ್ತದ? ಎಷ್ಟು ಸುಲಭ ಇದು ಅಲ್ಲ. ಈ ಲೋಕದಲ್ಲಿರೋರ್ಗೇನೆ ಆಗಲ್ಲ ಅಂದ್ರೆ ಬೇರೆ ಯಾವುದೋ ಲೋಕದಲ್ಲಿ ಇದ್ದೀರಾ ಅಂತ ನೀವು ಹೇಳ್ತೀರಲ್ಲ, ತೃಪ್ತಿ ಆಗತ್ತಾ? ಪ್ರಾಸಾದಸ್ಯೋಪರಿ ಸ್ಥಾನಂ ಇಹ ಕಸ್ಮಾನ್ ನದೀಯತೆ ಯಾವತ್ ಜೀವೇತ್ ಸುಖಂ ಜೀವೇತ್ ಋಣಂ ಕೃತ್ವಾ ಘೃತಂ ಪಿಬೇತ್. ಅದರಿಂದಾಗಿ ಬದುಕಿರೋ ತನಕ ಸುಖವಾಗಿರಬೇಕು, ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಒಂದ್ಸರ್ತಿ ಬೂದಿ ಆಗೋದ್ಮೇಲೆ ಬರೋದೇನೋ. ಇದೇ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸಿದ್ಧಾಂತ. ನಾವು ಭಾರತೀಯ ಪರಂಪರೆಯಲ್ಲಿರುವವರು ಅಯ್ಯೋ ಸಾಲ ಮಾಡಲಿಕ್ಕೆ, ಈಗ ಇಲ್ಲಿಯ ಭಾರತೀಯತೆ ಹೋದರೆ ಅಷ್ಟೇ ಮಾನಸಿಕವಾಗಿ. ಈಗ ಇಲ್ಲಿ ತನಕ ಅದು ಇಂಪ್ರೆಷನ್ ಇದೆ, ಅಯ್ಯೋ ಬಹಳ ವಯಸ್ಸಾದ ಮೇಲೆ ಶ್ರಾದ್ದ ಮಾಡಿದ್ರೆ ಇದು ಸಾಲ ಮಾಡಿದ್ರೆ ತೀರಿಸ್ಲಿಕ್ಕಾಗಲ್ಲ. ಅವರು ಉಲ್ಟಾ ಹೇಳ್ತಾರೆ, ವಯಸ್ಸಾದಷ್ಟು ಸಾಲ ಜಾಸ್ತಿ ಮಾಡಿ ತೊಂದರೆ ಇಲ್ಲ, ಯಾಕೆಂದ್ರೆ ಆಮೇಲೆ ನಿಮಗೆ
ಕಟ್ಲಿಕ್ಕೆ ನೀವಿರಲ್ಲ, ನಿಮ್ಮ ಮಗನನ್ನು ನಾಮಿನಿ ಮಾಡದೆ ಹೋದ್ರೆ ಆಯ್ತು. ಇದು ಅವ್ರು ಹೇಳುವಂಥದ್ದು. ಸೊ ಎಲ್ಲೋ ಇಲ್ಲ, ನಮ್ಮಲ್ಲಿಯೇ ಬೇರೆ ಬೇರೆ ರೂಪದಿಂದ ಈ ಶಾಸ್ತ್ರಗಳೆಲ್ಲ ಇರ್ತಾವೆ. ಒಂದು ನಾವು ದಾಟಬೇಕಷ್ಟೆ. ಯಾವುದೋ ಒಂದು ಕಾಲದ ಕಥೆ ಅಲ್ಲ ಇದು. ಪ್ರತಿ ದಿವಸ ನಾವು ಅನುಭವಿಸ್ತಾ ಇರ್ತೀವಿ ಬೇರೆ ಬೇರೆ ರೂಪದಲ್ಲಿ. ಈ ಸಿದ್ಧಾಂತಗಳೇ ನಮಗೆ ತಿರುಗಿ ತಿರುಗಿ ಹೊಡಿತಾ ಇರುತ್ತೆ. ಅದರಿಂದಾಗಿ ಇದು ಚಾರ್ವಾಕರ ಸಿದ್ಧಾಂತವಾಗಿತ್ತು, ಈಗಲೂ ಹೆಚ್ಚು ಕಡಿಮೆ ಇದೇ ಇದೆ. ಈ ತರಹದ ಒಂದು ಸಂಗತಿ ಅವ್ರದ್ದಿದೆ. ಬಹಳ ಜನರು ಚಾರ್ವಾಕ ಸಿದ್ಧಾಂತವನ್ನು ಅನುಸರಿಸ್ತಾ ಇರೋದು ಚೆನ್ನಾಗಿದೆ, ಸತ್ಯ ಅಂತ ಅಲ್ಲ, ಅನುಕೂಲ ಅಂತ ಅನುಸರಿಸೋದು. ನಾಸ್ತಿಕರಿಗೆ ದೇವರಿಲ್ಲ ಅಂತ ಹೇಳಿ ಪ್ರೂವ್ ಆಗಿದೆ ಅಂತಲ್ಲ, ನಾಸ್ತಿಕರಿಗೆ ದೇವರಿಲ್ಲ ಅಂತ ಪ್ರೂವ್ ಆಗೋದಕ್ಕಿಂತ ನಮಗೆ ಅನುಕೂಲ. ಆಸ್ತಿಕತೆಯನ್ನು ಒಪ್ಪಿದ್ರೋ ನಾನಾ ಕ್ಲೇಶಗಳಿಗೆ ಒಳಪಡಬೇಕಾಗುತ್ತೆ. ಆಸ್ತಿಕ ಅಂತ ಒಪ್ಪಲಿಲ್ವೋ ಸುಖವಾಗಿರ್ತೀರ. ಅಷ್ಟೇ ಇಲ್ಲಿರುವಂಥದ್ದು. ಸರಿ, ಇದನ್ನ ನಮ್ಮ ಪ್ರಾಚೀನರು ಹೇಗೆ ಟ್ಯಾಕಲ್ ಮಾಡಿದ್ರು? ವೇದವ್ಯಾಸರದ್ದು ಅಭ್ಯುಪಗಮೇಪಿ ಅರ್ಥಾಭಾವ, ಅಷ್ಟೇ ಅವರ ಮಾತು. ಚಾರ್ವಾಕ ಮತವನ್ನು ಒಪ್ಪಿಕೊಂಡ್ರೂ ಪ್ರಯೋಜನ ಅಂತೂ ಇಲ್ಲ. ಹೇಗೆ? ಇದರಿಂದ ಯಾರಿಗೆ ಪ್ರಯೋಜನ? ಉಪಕಾರ, ಲೋಕೋಪಕಾರ. ಲೋಕೋಪಕಾರದಿಂದ ಪುಣ್ಯ ಇಲ್ಲ, ಆದ್ದರಿಂದಾಗಿ ಚಾರ್ವಾಕ ಮತವನ್ನು ಅನುಸರಿಸಿ ವೇಸ್ಟ್. ನಿಮ್ಮ ಪ್ರಕಾರವೇ ನಿಮ್ಮ ಶಾಸ್ತ್ರಕ್ಕೆ ಅರ್ಥ ಇಲ್ಲ. ಇಲ್ಲ, ಲೋಕೋಪಕಾರದಿಂದ ಪರಲೋಕದಲ್ಲಿ ಪುಣ್ಯ ಅಂತೂ ಹೇಳಲಿಕ್ಕೆ ಬರಲ್ಲ, ನೀವು ಪರಲೋಕವನ್ನೇ ಒಪ್ಪಿಲ್ಲ. ಅಭ್ಯುಪಗಮೇಪಿ ಅರ್ಥಾಭಾವಾತ್, ಇದು ಅವ್ರು ಖಂಡನೆ ಮಾಡಿದ್ದು. ಇನ್ನು ಬೇರೆ ಬೇರೆ ದೋಷಗಳೇನಿದೆ? ಪ್ರತ್ಯಕ್ಷವೇ ಪ್ರಮಾಣ ಅಂತ ಅವರು ಹೇಳೋದು. ಒಂದು ಪ್ರಮಾಣ ಅಂತ ಆಗಬೇಕಾದ್ರೆ ಜ್ಞಾನ ಬರಬೇಕು, ಅದು ಪ್ರಮಾಣ. ಶಬ್ದದಿಂದ ಜ್ಞಾನ ಬರಲ್ವಾ? ಅನುಮಾನದಿಂದ ಜ್ಞಾನ ಬರುತ್ತೋ ಬರಲ್ವೋ? ಜ್ಞಾನ ಬಂದ ಪ್ರಮಾಣ ಅಂತ ಒಪ್ಲಿಕ್ಕೆ ಏನು ತೊಂದರೆ? ಅಷ್ಟೇ ಅಲ್ಲದೆ ವಾದಿರಾಜರದ್ದು ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಮಾತು ಬರುತ್ತೆ. ಚಾರ್ವಾಕಸ್ಯ ನವಾಕ್ ಚಾರ್ವಿ ಕುರ್ವೀತ ಆತ್ಮವಧಂ ಕಿಲ ಅಕ್ಷೈಕ ಮಾನತಾ ವಾಕ್ಯಂ ರಕ್ಷೇತ್ ಆತ್ಮ ಪ್ರಮಾಣತಾಂ. ಪ್ರತ್ಯಕ್ಷವೇ ಪ್ರಮಾಣ ಅಂತನ್ನುವ ನಿನ್ನ ಮಾತು ಪ್ರಮಾಣ ಹೌದೋ ಅಲ್ವೋ ಅಂತ ಕೇಳ್ತಾರೆ. ವಾದಿರಾಜರ ಪ್ರಶ್ನೆ, ಪ್ರತ್ಯಕ್ಷವೇ ಪ್ರಮಾಣ ಅಂತ ಹೇಳ್ತಿಲ್ಲಪ್ಪ, ಆ ಮಾತು ಅದು ಮಾತೆ ಪ್ರಮಾಣ ಹೌದಾ ಅಲ್ವಾ? ಪ್ರಮಾಣ ಹೌದು ಅಂದ್ರೆ ನಿನ್ನ ಮಾತು ಪ್ರಮಾಣ ಆದ್ರೆ ಅವ್ರ ಮಾತು ಯಾಕೆ ಪ್ರಮಾಣ ಅಲ್ಲ? ಪ್ರಮಾಣ ಅಲ್ಲ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಮಾತ್ರ ಅಲ್ಲ ಅಂತ ಆಯ್ತಲ್ಲ. ಮಾತು ಪ್ರಮಾಣ ಅಲ್ಲ ಅಂದ್ರೆ ಪ್ರತ್ಯಕ್ಷವೂ ಪ್ರಮಾಣ ಅಲ್ಲ ಅಂತ ಆಗೋಯ್ತು. ಯಾಕಂದ್ರೆ ಆ ಪ್ರತ್ಯಕ್ಷದ ಪ್ರಾಮಾಣ್ಯವನ್ನೇ ಹೇಳಿದ ಮಾತು ಅದು. ಇನ್ನೊಂದು ಚಾರ್ವಾಕರನ್ನ ಕುರಿತು ವಾದಿರಾಜರ ಮಾತಿದೆ, ಅದು ಬಹಳ ಚೆನ್ನಾಗಿದೆ. ನಾಸ್ತಿಚೇನ್ ನಾಸ್ತಿಕಾ ಹಾನಿ ಅಸ್ತಿಚೇನ್ ನಾಸ್ತಿಕೋ ಹತಃ ಅಂತ. ಒಂದೊಮ್ಮೆ ದೇವರಿಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ ಅಂತ ಇಟ್ಟುಕೊಳ್ಳಿ, ನೀವು ಮಾಡಿದ್ದು ವೇಸ್ಟ್ ಅಂತೂ ಅಲ್ಲ. ಎಲ್ಲ ಸುಖವನ್ನು ಅನುಭವಿಸಿರ್ತಾರೆ. ಒಬ್ಬ ನಾಸ್ತಿಕ, ಒಬ್ಬ ಆಸ್ತಿಕ, ಇಬ್ಬರೂ ಕೂಡ ಕಷ್ಟವನ್ನು ಅನುಭವಿಸ್ತಾರೆ, ಸುಖವನ್ನು ಅನುಭವಿಸ್ತಾರೆ. ಇಬ್ಬರಿಗೂ ಗೆಳೆಯರಿರ್ತಾರೆ, ಇಬ್ಬರಿಗೂ ಜೀವನದಲ್ಲಿ ಒಳಿತು ಕೆಡುಕುಗಳು ಇರುತ್ತೆ, ಸುಖ ದುಃಖಗಳಿರುತ್ತೆ. ನಾಸ್ತಿಕನಿಗೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಆಸ್ತಿಕನಿಗೂ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ನಾಸ್ತಿಕನು ಆಸ್ತಿಕನು ಸಮಾನವಾಗಿ ದುಃಖ ಅನುಭವಿಸಿರ್ತಾರೆ, ಸಮಾನವಾಗಿ ಸುಖ ಅನುಭವಿಸಿರ್ತಾರೆ. ಇನ್ನು ಆಸ್ತಿಕನಿಗೆ ದೇವರ ಮೇಲೆ ಭಾರ ಹಾಕಿ ಅವನು ಸುಖವಾಗಿರಬಲ್ಲ, ಆದರೆ ನಾಸ್ತಿಕನಿಗಾಗಲ್ಲ ಈ ಲೋಕದ್ದು. ಇನ್ನು ಆ ಲೋಕದ್ದು ಬಿಡಿ, ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಸುಖವಾಗಿ ಬಾಳಿದಾನೆ ಆಸ್ತಿಕ. ಅಲ್ಲಿ ಹೋದ್ರೆ ಏನು ಇಲ್ಲ ಅಂದ್ರೆ ತೊಂದರೆ ಅಂತೂ ಇಲ್ಲ. ಆದರೆ ಇದ್ದು ಬಿಟ್ರೆ
ಅಸ್ತಿ ಚೇತ್ ನಾಸ್ತಿಕೋ ಹತ. ನಾಸ್ತಿಕನಿಗೇನಾಗಬೇಡ. ಇದು ಒಂದು ಅಭ್ಯುಪಗಮವಾದ. ಅಂದರೆ ಹೀಗೂ ಯೋಚನೆ ಮಾಡಿದ್ರೂ ನಾಸ್ತಿಕತೆ ಕರೆಕ್ಟ್ ಇಲ್ಲ ಅಂತ. ಆದರೆ ಸಂಶಯ ಇದೆ ಅಂತ ಅರ್ಥ ಅಲ್ಲ ಅದಕ್ಕೆ. ಹೀಗೆ ಅವ್ರದ್ದು. ಆಮೇಲೆ ನೋಡಿ, ಕೇವಲ ಪ್ರತ್ಯಕ್ಷ ಪ್ರಮಾಣ ಅಂತ ನೀವು ಹೇಳ್ತೀರಾ. ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ತೀರಾ, ಆ ಪ್ರೀತಿ ಕಾಣೋಲ್ಲ, ಅದರ ಅಭಿವ್ಯಕ್ತಿ ಮಾತ್ರ ಕಾಣೋದು. ಆ ಅಭಿವ್ಯಕ್ತಿಯನ್ನು ನೋಡಿ, ಓ ಇವರು ನನಗೆ ಅನುಕೂಲವಾಗಿ ಇದ್ದಾರೆ, ನನ್ನ ಸುಖವನ್ನು ಇವರು ನೋಡ್ತಾರೆ, ನನ್ನ ದುಃಖವನ್ನು ಇವರು ಪರಿಹಾರ ಮಾಡ್ತಾರೆ ಅನ್ನುವ ಎಕ್ಸ್ಪ್ರೆಷನ್ನಿಂದ ಓ ಪ್ರೀತಿ ಇದೆ ಅಂತ. ಪ್ರೀತಿ ನೇರವಾಗಿ ಕಾಣಲ್ಲ. ತಾಯಿ ಮಗುವಿಗೆ ಹಸಿವನ್ನು ನೀಗಿಸ್ತಾಳೆ, ಆದ್ದರಿಂದಾಗಿ ಮಗುವಿನ ಮೇಲೆ ಪ್ರೀತಿ ಇದೆ. ಮಗುವಿನ ದುಃಖವನ್ನು ತಾಯಿ ಸಹಿಸೋದಿಲ್ಲ, ಅದರಿಂದ ಪ್ರೀತಿ ಇದೆ. ಹೀಗೆ ಅಷ್ಟೇ ಪ್ರೀತಿ ಕಾಣುತ್ತೆ. ನೀವು ಪ್ರತ್ಯಕ್ಷ ಮಾತ್ರ ಪ್ರಮಾಣ ಅಂತಂದ್ರೆ ಇದ್ಯಾವುದು ಕಾಣಬಾರದಾಗತ್ತೆ. ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಕಾಮ ಅನ್ನೋದು ನೀತಿಶಾಸ್ತ್ರ ಬಲದಲ್ಲಿ ಕೇವಲ ಕಾಮ ಅನ್ನೋದು ಇರೋದೇ ಇಲ್ಲ. ಒಂದು ಕಾಮ ಇದೆ, ಒಂದು ಬಯಕೆ. ಕಾಮ ಅಂದ್ರೆ ಬಯಕೆ. ಒಂದು ಬಯಕೆ ಇದೆ ಅಂದರೆ ಅದನ್ನು ಈಡೇರಿಸಿಕೊಳ್ಳಬೇಕಾದ ರೀತಿ ಇದು ಅಂತ ಇದೆ. ಬಯಕೆ ನಮಗೆ ಹೀಗೆ ನಾವು ಅನ್ನಬೇಕು, ನಮಗೆ ಅದಕ್ಕಾಗಿ ಕೆಲಸ ಮಾಡಬೇಕು. ಇದು ಒಂದು ಉದಾಹರಣೆ ಹೇಳಿದ್ದು. ಹೀಗೆ ಜಗತ್ತಿನ ಪ್ರತಿಯೊಂದು ಬಯಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಒಂದು ದಾರಿ ಇದೆ. ಆ ದಾರಿಯನ್ನ ನೀತಿ ಅಂತ ಕರೀತಾರೆ. ಆ ನೀತಿ ಏನದು? ಆ ನೀತಿಗೆ ಬೇಸೇನು? ಉಪಕಾರವೇ ಇರಬೇಕು ಅಂತ ಏನು? ಕಾಮ ಅನ್ನೋದೇನಿದೆ, ಆ ಕಾಮ ಧರ್ಮಕ್ಕೆ ಅವಿರುದ್ಧವಾಗಿರಬಾರದು, ನೀತಿಗೆ ಅವಿರುದ್ಧವಾಗಿರಬಾರದು ಅಂತಾನೆ ಇಷ್ಟೆಲ್ಲ ರಾಜವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ, ಅಧಿಕಾರಿಗಳಿರೋದು ಎಲ್ಲ ಇರೋದು. ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ಅವಿರುದ್ಧವಾದ ಕಾಮ ಇದ್ರೆ ಅದು ಯೋಗ್ಯ. ನನಗೆ ಬಯಕೆ ಇದೆ, ಆ ಬಯಕೆಯನ್ನು ನಾನು ಈಡೇರಿಸ್ಕೋಬೇಕು. ಬೇರೆಯವ್ರ ಮನೆ ಕಳ್ತನ ಮಾಡಬಹುದಾ? ನನಗೆ ಬೇಕು ಅಂತ ಇಲ್ಲ, ನೀತಿ ವಿರುದ್ಧ. ಒಂದು ಸಮಾಜದಲ್ಲಿ ಇದು ತಪ್ಪು, ಇದು ತಡೆಯಲಿಕ್ಕೆ ಒಂದು ಮಾಪನ ಇದೆಯಲ್ಲ. ಯಾಕೆ ಕಳ್ಳತನ ಯಾಕೆ ತಪ್ಪು, ಜೂಜು ಯಾಕೆ ತಪ್ಪು? ಅದಕ್ಕೆ ಉತ್ತರ ಇದೆ. ಅದೇ ಉತ್ತರ. ನೀವು ಗಳಿಸಿದ್ದವು, ಬೇರೆಯವರು ಏನು ಗಳಿಸಿರ್ತಾರೆ, ಅದು ಎಷ್ಟು ವರ್ಷದ ಎಫರ್ಟು, ಅದನ್ನ ಅಷ್ಟು ಕಡಿಮೆ ಎಫರ್ಟಿನಲ್ಲಿ ನೀವು ಒಂದು ಏನ್ರಿ ಕಳ್ಳತನ ಮಾಡೋದು ಕಷ್ಟ ಅಲ್ವಾ ಅಂದರೆ, ಆ ಕಷ್ಟ ಅವ್ರ ಕಷ್ಟಕ್ಕಿಂತ ದೊಡ್ಡದಲ್ಲ. ಅವ್ರು ಕಷ್ಟಪಟ್ಟು ಏನು ಗಳಿಸಿರ್ತಾರೆ ಅದರ ಮುಂದೆ ಈ ಕಷ್ಟ ಬಹಳ ಸಣ್ಣದು. 1 ಗಂಟೆಯೇ 2 ಗಂಟೆಯೇ ಎಫರ್ಟ್. ಹೋದ, ಬೀಗ ಕಿತ್ತದ, ತಗೊಂಡು ಬಂದ, ಅಲ್ಲಿಯೇ ತೀರ್ಮಾನ ಆಗೋದು ಸರಿ ತಪ್ಪು. ಒಂದು ಎಷ್ಟೋ ವರ್ಷದಿಂದ ಗಳಿಸಿದ್ದು ಅಥವಾ ಎಷ್ಟೋ ವರ್ಷದಿಂದ ಗಳಿಸಿಲ್ಲ, ಒಂದು ಕುದುರೆಯ ಮೇಲೆ ಹೂಡಿದ, ಬೇರೆ ಯಾರೋ ಕಷ್ಟಪಡ್ತಾ ಇರೋದು, ಇವನಿಗೆ ದುಡ್ಡು ಬರೋದು, ಅದು ಅಪರಾಧ ಅಂತ. ಬೆಟ್ಟಿಂಗ್ ಯಾಕೆ ಅಪರಾಧ? ನಮ್ಮ ಎಫರ್ಟ್ ಏನಿಲ್ಲ, ನಾವು ಬುದ್ಧಿ ಯೂಸ್ ಮಾಡಿದೆವು, ಯಾವುದಾಗಬಹುದು ಅಂತ ನೋಡಿದೆವು, ಹಾಕಿದೆವು, ಆಯ್ತು. ಅದರಿಂದ ಪ್ರತ್ಯಕ್ಷ ಮಾತ್ರ ಪ್ರಮಾಣ, ಕಾಮವನ್ನ ಹೊಂದೋದೇ ಸ್ವರ್ಗ ಅಂತಂದ್ರೆ ಈ ನೀತಿ ನಿಯಮಗಳೆಲ್ಲ ಯಾಕಿದೆ? ಹೀಗಾಗಿ ನಿಮ್ಮ ಶಾಸ್ತ್ರ ಪ್ರಮಾಣ ಅಲ್ಲ. ಇನ್ನು ಶರೀರಂ ಆತ್ಮ ಅನ್ನುವ ಮಾತು, ಈ ಶರೀರವೇ ಆತ್ಮ. ಈಗ ನಾನು ಚಿಕ್ಕವನಿದ್ದಾಗ ಆನೆಯನ್ನು ನೋಡಿದ್ದೆ. ಇತ್ತೀಚೆಗೆ ನಾನು ಆನೆಯನ್ನೇ ನೋಡಿಲ್ಲ. ಈಗ ಎಷ್ಟು ವಯಸ್ಸು? ಈಗ ನನಗೆ 50 ಆಯಿತು.
ಚಿಕ್ಕವನಿದ್ದಾಗ ಅವಾಗ ಕೈ ಕಾಲುಗಳೆಲ್ಲ ಎಳಸಾಗಿ ಇತ್ತು. ಆನೆಯನ್ನು ನೋಡಿದಾಗ ಭಯ ಆಗ್ತಾ ಇತ್ತು. ಈಗ ಈ ತರಹದ ಬಲ ಬಂದಿದೆ. ಅದೇ ದೇಹನ ಇದು ಅಲ್ಲ. ಹಾಗಾದರೆ ನೆನಪು ಹೇಗೆ? ನೆನಪು ಹೇಗೆ? ಯಾಕೆಂದ್ರೆ ಆ ದೇಹ ಇತ್ತು, ಎಳಸಾಗಿ ಇತ್ತು, ಚಿಕ್ಕ ಕಡ್ಡಿಯಂತಹ ಕೈಕಾಲುಗಳು, ಮಿದುವಾದ ಕೈಕಾಲುಗಳು, ಬಲ ಇರಲಿಲ್ಲ. ಈಗ ಅದೆಲ್ಲ ಇದೆ. ಅಂದರೆ ದೇಹ ಬದಲಾಗಿದೆ. ಹಾಗಾದರೆ ನೀನಲ್ಲ, ನಾನು ಬಾಲ್ಯದಲ್ಲಿದ್ದಾಗ ಅನ್ನುವ ಸ್ಮರಣೆ ಹೇಗೆ? ದೇಹವೇ ನಾನು ಅಂತ ಆದರೆ ಸ್ಮರಣೆ ಹೇಗೆ ಅನ್ನುವ ಪ್ರಶ್ನೆ. ಅದಕ್ಕೆ ಉತ್ತರ ಇಲ್ಲ. ಬಾಲ್ಯದಲ್ಲಿ ಹೀಗಿದ್ದೆ, ಈಗ ಹೀಗಿದ್ದೇನೆ. ಇನ್ನು ಅಹಂ ದೇಹ ಅಂತ ಯಾರಿಗೂ ಬೋಧ ಬರಲ್ಲ. ನಾನೇ ಶರೀರ ಅಂತ. ನಾನೇ ಶರೀರ ಅಂತ ಬೋಧ ಬಂದರೆ, ನಾನೇ ಈ ಮೈ, ನಾನೇ ದೇಹ ಅಂತ ಯಾರಿಗಾದರೂ ಬೋಧ ಬಂದರೆ ಅವನಿಗೆ ನೆನಪೇ ಇಲ್ಲ ಅಂತ ಅರ್ಥ. ನೆನಪಿದೆ ಅಂದರೆ ನಾನು ದೇಹ ಬೇರೆ ಅಂತ ಹೇಳಿ ಅರ್ಥ. ಅದರಿಂದಾಗಿ ಶರೀರವನ್ನೇ ಆತ್ಮ ಎನ್ನದಿರು. ಹೀಗಾಗಿ ಧರ್ಮ ಅಧರ್ಮ ಇದೆ. ಯಾಕೆ ಅಂದರೆ ದೇಹದಿಂದ ಅತಿರಿಕ್ತವಾದ ಒಬ್ಬ ಆತ್ಮ ಇದ್ದಾನೆ. ಆ ದೇಹಾತಿರಿಕ್ತನಾದ ಆತ್ಮ ದೇಹದ ಮೂಲಕ ಕೆಲಸ ಮಾಡ್ತಾನೆ. ಎಲ್ಲ ಕೆಡುಕುಗಳಿಗೂ ಇಲ್ಲೇ ನಾವು ಫಲವನ್ನು ಕೊಡ್ಲಿಕ್ಕಾಗಲ್ಲ. ಈಗ 10 ಕೊಲೆ ಮಾಡ್ತಾನೆ, 10 ಸರ್ತಿ ಸಾಯಿಸಿಕಾತ, ಒಂದೇ ಮರಣದಂಡನೆ ಅನ್ಯಾಯ ಅನ್ಬಾರ್ದ? ಇವಾಗ ಹಿಟ್ಲರು 10 ಲಕ್ಷ ಜನರನ್ನ ಸಾಯಿಸಿದ, ಮರಣದಂಡನೆ ಒಂದೇ. ಎಂತಹ ನೋಡಿ ಅವ್ಯವಸ್ಥೆ. ಅವನು ಎಷ್ಟು ಸರ್ತಿ ಎಷ್ಟು ಜನ ಸಾಯಿಸಿದಾನೆ, ಅಷ್ಟು ಸರ್ತಿ ಅವನನ್ನು ಸಾಯಿಸಬೇಕು ಅಂತ ಹೇಳಲಿಕ್ಕಾಗತ್ತಾ? ಹಾಗಾದ್ರೆ ಅದು ಒಂದು ಇಂಬ್ಯಾಲೆನ್ಸ್ ಇದೆಯಲ್ಲ, ಅದು ಕ್ವೈಟ್ ನ್ಯಾಚುರಲ್, ಸಹಜವಾದ ಇಂಬ್ಯಾಲೆನ್ಸು. ಆ ಇಂಬ್ಯಾಲೆನ್ಸನ್ನು ಸಮ ಮಾಡಲಿಕ್ಕೆ ಏನಾದ್ರು ಒಂದು ಉಪಾಯ ಬೇಕಲ್ಲ. ದೇಹಾತಿರಿಕ್ತ ಆತ್ಮವನ್ನು ಒಪ್ಕೊಂಡ್ರೆ ಒಂದು ಪ್ರಕೃತಿಯ ವಿನ್ಯಾಸದಲ್ಲಿ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ನೆಲ್ಲ ಕರೆದುಬಿಟ್ಟು, ನೋಡಪ್ಪ ಪ್ರಕೃತಿಯ ಮೇಲೊಂದು ಪ್ರೋಗ್ರಾಮ್ ಬರೀರಿ, ಪ್ರಕೃತಿಯ ಮೇಲೆ ಹೆಂಗೆ ಆ ಪ್ರೋಗ್ರಾಮ್ ಇರಬೇಕು ಅಂತಂದ್ರೆ ಒಬ್ಬ ಎಷ್ಟು ತಪ್ಪು ಮಾಡಿದ್ದಾನೋ ಅಷ್ಟು ಸರ್ತಿ ಮರಣದಂಡನೆ ಕೊಡೋ ಹಾಗೆ ಮಾಡಿ, ಅವನು ಬದುಕಿಸಿದಾಗೂ ಆಯಿತು, ಅವನಿಗೆ ನೋವು ಗೊತ್ತಾದ ಹಾಗೂ ಆಯಿತು. ಮತ್ತೆ ಸುಮ್ಮನೆ ಅವನನ್ನು ಸಾಕಬೇಕು ಅಂತನೂ ಇಲ್ಲ. 15 ವರ್ಷ 20 ವರ್ಷ ಅವನನ್ನ ಜೈಲಲ್ಲಿಟ್ಟು ಸಾಕಬೇಕು ಅಂತಿಲ್ಲ. ಏನಾದರೂ ಬರೆಸ್ಬೇಕು, ಯಾರಾದರೂ ಯೋಚನೆ ಮಾಡಬೇಕು ಇದನ್ನ. ಇವೆಲ್ಲ ಆಗುವಂತಹದ್ದಲ್ಲ. ಯಾರಿಗೂ ಇದು ತಲೆಗೂ ಬಂದಿಲ್ಲ. ಯಾಕೆ ಅಂತಂದ್ರೆ ಇದೇ ಸಮಸ್ಯೆ ಇರೋದ್ರಿಂದ. ಹೀಗಾಗಿ ಈ ಶಾಸ್ತ್ರವನ್ನು ಒಪ್ಪಿದರೆ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಬಾಯಿ ಮೇಲೆ ಮಾಡಬಹುದು. ನಿಮ್ಮನ್ನ ನೀವೇನ್ ಮಾಡ್ತೀರಾ ಅದು ತಪ್ಪು ಅಷ್ಟೇ, ಸರಿ ಯಾವುದು ಅದನ್ನ ಗೊತ್ತಿಲ್ಲ. ಈ ತರಹದ ಅತ್ಯಂತ ಬೇಜವಾಬ್ದಾರಿಯಾದ ಧರ್ಮ. ಅದಕ್ಕೆ ಅದನ್ನ ಎಷ್ಟು ಕಳಪೆ ಅಂದ್ರೆ ವೇದವ್ಯಾಸರು ಒಂದೇ ಮಾತಲ್ಲಿ ಹೇಳಿದ್ದು, ಅಭ್ಯುಪಗಮೇಪಿ ಅರ್ಥಾಭಾವತ್ತು, ಒಪ್ಕೊಂಡ್ರು ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿ ಚಾರ್ವಾಕ ಮತವನ್ನ ಅವರು ನಿರೂಪಣೆ ಮಾಡುದು. ಇನ್ನು ಸೌಗತ ಮತ, ಬೌದ್ಧ ಮತ ಇವತ್ತು ಬಹಳ ಚರ್ಚೆಯಲ್ಲಿರುವಂತಹ ಮತ. ಕರ್ನಾಟಕದವರಿಗೆ ಮತ್ತೆ ಉತ್ತರ ಪ್ರದೇಶದಲ್ಲೆಲ್ಲ ಅಷ್ಟಿಲ್ಲ, ಬಿಹಾರದಲ್ಲೇ ಇಲ್ಲ. ಆ ಹೆಸರೇ ವಿಹಾರ. ವಿಹಾರ ಅದನ್ನು ಒಂದು ಕಾಲದಲ್ಲಿ ಅದನ್ನು ಮಗಧ ಅಂತ ಕರೀತಾ ಇದ್ರು, ಗಿರಿವ್ರಜ ಅಂತ ಕರೀತಾ ಇದ್ರು, ಅಂಗದೇಶ ಅಂತ ಕರೀತಾ ಇದ್ರು. ಮಹಾಭಾರತ ಕರ್ಣ ಅಲ್ಲಿಯವನು, ಅಂದ್ರೆ ಅಲ್ಲಿಯವನು ಅಲ್ಲಿ ರಾಜ ಆಗಿದ್ದ. ಅಲ್ಲಿಗೆ ಹೋಗೇನು ರಾಜ್ಯಭಾರ ಮಾಡಲಿಲ್ಲ ಬಿಡಿ. ಜರಾಸಂಧ ಅಲ್ಲಿಯವನೇ. ಬಿಹಾರ ಈಗ ಅದು ಬಿಹಾರ. ಯಾಕೆ ಅಂದ್ರೆ ಅವನು ಅಶೋಕ ಬಂದ ಮೇಲೆ ಬೌದ್ಧರಿಗೆ ತದ್ವಾ ಗ್ರಾಂಟ್ ಕೊಡ್ಲಿಕ್ಕೆ ಶುರು ಮಾಡಿದ, ಅನುದಾನ. ಎಲ್ಲ ಕಡೆ ಅವರ ಆಶ್ರಮವನ್ನು ವಿಹಾರ ಅಂತ ಕರೀತಾ ಇದ್ರು. ನಿಜವಾಗಿಯೂ ಅದು ವಿಹಾರವೇ ಆಗಿತ್ತು. ಅದು ವಕಾರಕ್ಕೆ ಬಕಾರಕ್ಕೆ ಅವರು ಎಲ್ಲ ಸೇರಿಸಿ ಹೇಳ್ತಾರೆ.
ಅವರು ನೇಪಾಳದ ರಾಜ ಒಬ್ಬ ಇದ್ದಾನೆ, ಅವನ ಹೆಂಗೆ ಬೀರೇಂದ್ರ ಬೀರ ಬಿಕ್ರಮ. ಹಾಗೆ ಅವರು ವಿಹಾರವನ್ನ ಬಿಹಾರ ಬಿಹಾರ ಅಂತ ಕರೀತಾರೆ. ಬಿಹಾರ ಅಂತ ಒಂದು ರಾಜ್ಯಕ್ಕೆ ಹೆಸರು. ಅಲ್ಲಿಯೇ ಇಷ್ಟು ಬುದ್ಧನ ಜಪ ಮಾಡಲ್ಲ. ಕರ್ನಾಟಕದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗಿದೆ, ಏನೇನೋ ಕಾಂಬಿನೇಷನ್, ಬುದ್ಧ ಬಸವ ಅಂಬೇಡ್ಕರ್ ಅಂತ, ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ. ಇರಲಿ, ಅವ್ರ ಮತ ಏನು? ಕಾಳಿದಾಸ ಕೂಡ ಬಿಹಾರ ಇಲ್ಲಪ್ಪ, ಉಜ್ಜಯಿನಿ ಅವನು. ಅವನ ಭಾಷೆ ನೋಡಿದ್ರೆ ಗೊತ್ತಾಗತ್ತೆ ಕಾಳಿದಾಸ ಬಿಹಾರದವನಲ್ಲ. ಅಲ್ಲ, ಇಲ್ಲಿ ಯಾರೋ ಒಬ್ರು ಇದಾನೀಂ ಸೌಗತಮತಂ ನಿರಾಕ್ರಿಯತೆ. ಈಗ ಬೌದ್ಧ ಮತ ಸೌಗತಾ ಚತುರ್ವಿಧಾ. ಬೌದ್ಧರಲ್ಲಿ 4 ಪಂಗಡ ಇದೆ, ಯಾರನ್ನು ಒಪ್ತೀರ? ವೈಭಾಷಿಕರು, ಸೌತ್ರಾಂತಿಕರು, ಯೋಗಾಚಾರರು, ಮಾಧ್ಯಮಿಕರು ಅಂತ. ವೈಭಾಷಿಕರು, ಸೌತ್ರಾಂತಿಕರು, ಯೋಗಾಚಾರರು, ಮಾಧ್ಯಮಿಕರು. ಮೊದಲು 4 ಇತ್ತು, ಈಗ 40 ಆಗೋಗಿದೆ. ಆಮೇಲೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬೌದ್ಧ ಬುದ್ಧ 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 ಅಂತ ಬೊಂಬಾರ್ಡ್ ಮಾಡ್ತಾ ಇರ್ತಾರೆ. ಬುದ್ಧ ಏನು ಹೇಳಿದ ಅಂದ್ರೆ ಭಾರಿ ಕಷ್ಟ ಅವ್ರಿಗೆ ಹೇಳೋದು. ಪೇಜಾವರ ಸ್ವಾಮಿಗಳು ಒಮ್ಮೆ ಬುದ್ಧನನ್ನು ತಿಳ್ಕೊಳ್ಬೇಕು ಅಂತ ಅನ್ನಿಸ್ತು. ಇವ್ರು ಏನು ಹೇಳ್ತಾರೆ, ಬೌದ್ಧರು ಏನು ಹೇಳ್ತಾರೆ, ಈಗ ಏನು ಹೇಳ್ತಾ ಇದ್ದಾರೆ, ಗ್ರಂಥಗಳಲ್ಲಿರೋ ಬೌದ್ಧರು ಬಿಡಿ, ಈಗ ಏನು ಹೇಳ್ತಾ ಇದ್ದಾರೆ ಅಂತ. ಗುಲ್ಬರ್ಗದಲ್ಲಿ ಒಂದು ಬೌದ್ಧರ ದೊಡ್ಡ ಕಾಲೇಜೋ ರಿಸರ್ಚ್ ಇನ್ಸ್ಟಿಟ್ಯೂಟೋ ಏನೋ ಇದೆ, ಅಲ್ಲಿಗೂ ಹೋದರು. ಅಲ್ಲಿ ಇದ್ದವರೆಲ್ಲ ಬಂದರು, ಅಯ್ಯೋ ಇವರೆಲ್ಲ ಭಾರತೀಯರೇ, ಇವ್ರಿಗೆ ಬೌದ್ಧ ಸಿದ್ಧಾಂತ ಏನು ಗೊತ್ತಿಲ್ಲ ಅಂದ್ಬಿಟ್ರು. ಬೌದ್ಧರನ್ನ ಅಟ್ಯಾಕ್ ಮಾಡ್ತಾ ಇದ್ದಿದ್ದು ನಮ್ಮ ಸ್ವಾಮಿಗಳು ಅಂತ ಹೇಳಿದ್ರೆ ಅವ್ರು ಹೇಳೋರು, ಅಲ್ಲಪ್ಪ ಪುನರ್ಜನ್ಮ ಇದೆ, ಪಾಪ ಪುಣ್ಯ ಇದೆ, ದೇಹಾತಿರಿಕ್ತನಾದ ಆತ್ಮನನ್ನ ಒಪ್ತೀರಾ, ಸ್ವರ್ಗ ಒಪ್ತೀರಾ, ದೇವತೆಗಳನ್ನ ಒಪ್ತೀರಾ, ಇನ್ನೇನು ವೈದಿಕ ಮತದಲ್ಲೇ ಇರಲಿಕ್ಕೆ? ವೈದಿಕ ಮತದಲ್ಲೂ ಇದನ್ನೆಲ್ಲ ಒಪ್ತಾರೆ, ಬೌದ್ಧರು ಇದನ್ನೆಲ್ಲ ಒಪ್ತಾರೆ, ಇನ್ನೇನು ವ್ಯತ್ಯಾಸ ಇದೆ ನಿಮಗೆ? ಅದಕ್ಕೆ ಯಾರು ಉತ್ತರ ಕೊಡ್ತಾ ಇರಲಿಲ್ಲ. ಈ ಬುದ್ಧಿಜೀವಿಗಳು ಅಂತ ಹೇಳಿದ್ರೆ ಹೇಗೆ ಅಂದ್ರೆ, ಮಧ್ಯಮ ಪದಲೋಪಿ ಸಮಾಸ ಅಂತ ಸಂಸ್ಕೃತದಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ತರಕಾರಿಯನ್ನು ಬಹಳ ಇಷ್ಟಪಡುವ ದೊರೆ ಶಾಖ ಪಾರ್ಥಿವ, ಶಾಖಪ್ರಿಯ ಪಾರ್ಥಿವ. ಶಾಖ ಅಂದರೆ ತರಕಾರಿ. ತರಕಾರಿಯನ್ನ ಬಹಳ ಪ್ರೀತಿಸುವ ರಾಜ, ಕಾಫಿಯನ್ನು ಬಹಳ ಪ್ರೀತಿಸುವ ಹುಡುಗ ಕಾಫಿ ಹುಡುಗ, ಆಟೋ ಓಡಿಸುವವ ಆಟೋ ಇದ್ದ ಹಾಗೆ. ಶಾಖಪ್ರಿಯ ಪಾರ್ಥಿವ ಶಾಖ ಪಾರ್ಥಿವ. ಹಾಗೆ ಬುದ್ಧಿ ಇಲ್ಲದ ಜೀವಿ ಬುದ್ಧಿಜೀವಿ. ಯಾವ ಅರ್ಬನ್ ನಕ್ಸಲ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲ ಇಂತಹ ಬೇಜವಾಬ್ದಾರಿಗಳೇ ಇರೋದು. ಅವರು ಬುದ್ಧನ ಬಗ್ಗೆ ಮಾತಾಡ್ತಾರೆ, ಬೌದ್ಧರ ಬಗ್ಗೆ ಎದ್ದದೂ ಗೊತ್ತಿಲ್ಲ. ಈಗ ನಾವು ಆ ಗ್ರಂಥದ ಮೂಲಕ ನೋಡಬೇಕು. ಅದರಲ್ಲಿ ವೈಭಾಷಿಕರು ಅಂತ ಅವ್ರು ಏನು ಹೇಳ್ತಾರೆ? ವೈಭಾಷಿಕರು ಅಂತಂದ್ರೆ, ವಿಭಾಷಾ ಅಂದ್ರೆ ಆಪ್ಷನ್ಸ್. ಯಾವುದಕ್ಕೂ ಒಂದು ನಿಶ್ಚಿತ ಸ್ವರೂಪ ಇಲ್ಲ, ಎಲ್ಲವೂ ಬದಲಾಗ್ತಾ ಇರುತ್ತೆ ನಿರಂತರವಾಗಿ. ಅವರನ್ನು ವೈಭಾಷಿಕರು ಅಂತ ಕರೀತಾರೆ. ಜಗತ್ತಿನಲ್ಲಿ ನಮಗೆ ಅನುಭವಕ್ಕೆ ಬರೋದು ರೂಪ, ರಸ, ಗಂಧ, ಸ್ಪರ್ಶ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇಷ್ಟು ಬಿಟ್ಟರೆ ಜಗತ್ತಲ್ಲಿ ಇನ್ನೇನಿದೆ? ಒಂದೋ ಕೇಳಬೇಕು ಶಬ್ದ, ಒಂದೋ ಮುಟ್ಟಬೇಕು ಸ್ಪರ್ಶ, ಒಂದೋ ನೋಡಬೇಕು ಆ ವಿಸಿಬಿಲಿಟಿ ರೂಪ, ವಿಸಿಬಲ್ ಫಾರ್ಮ್ ಅದು ರೂಪ. ಆಮೇಲೆ ನಾಲಿಗೆಯಿಂದ ಆಸ್ವಾದನೆ ಮಾಡಬೇಕು, ಅದು ರಸ. ಆಮೇಲೆ ಪರಿಮಳವನ್ನು ಮೂಗಿನಿಂದ ತಗೊಳ್ಬೇಕು, ಗಂಧ. ಎಷ್ಟು ಬಿಟ್ರೆ ಇನ್ನೇನಿದೆ? ಈ ರೂಪರಸಗಂಧ ಸ್ಪರ್ಶಗಳು ಅತ್ಯಂತ ಸೂಕ್ಷ್ಮ. ಅದರ ಒಳಗಡೆ ನಾವು ಜಗತ್ತನ್ನು ಕಲ್ಪನೆ ಮಾಡ್ತಾ ಇರೋದು. ಅಂದ್ರೆ ಸ್ವಲ್ಪ ಬರ್ಟ್ರಾಂಡ್ ರಸಲ್ ಈ ವಾದವನ್ನು ಮಾಡಿದ. ಇಫ್ ಯು ಟೇಕ್ ಎ ಫ್ರೂಟ್, ಒಂದು ಹಣ್ಣನ್ನು ತಗೊಂಡ್ರೆ ಅದಿದೆ, ಅದರ ಪರಿಮಳ ಇದೆ,
ಅದಕ್ಕೊಂದು ರೂಪ ಇದೆ. ಕಿತ್ತಳೆ ಹಣ್ಣಿಗೆ ಒಂದು ರೂಪ ಉಂಟು. ಆಮೇಲೆ ಅದನ್ನು ತಿನ್ಬಿಡ್ತೀರ, ವಸ್ತು ಇಲ್ಲ. ಸ್ಪರ್ಶದಲ್ಲಿ ಹಣ್ಣಿರೋದು, ಟೇಸ್ಟಿನಲ್ಲಿ ಹಣ್ಣಿರೋದು ಅಂತ ಒಂದು ವಾದ ಇದೆ ಅವನು. ಅದು ಇವ್ರದೇ ವಾದ, ಬೌದ್ಧರದ್ದೇ ವಾದ. ಅವ್ರು ಹೇಳ್ತಾ ಇರೋದು ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅದ್ರ ಒಳಗಡೆ ವಸ್ತುವನ್ನು ನಾವು ನೋಡ್ತಾ ಇರೋದೇ ವಿನಃ ವಸ್ತುವಿನಲ್ಲಿ ಅದಿಲ್ಲ. ಆದ್ರೂ ಉಲ್ಟಾ ನಮಗೆ ಹೇಗೆ ಅನುಭವಕ್ಕೆ ಬರುತ್ತೆ ಅಂದ್ರೆ ವಸ್ತುವಿನಲ್ಲಿ ಗುಣ ಇದೆ ಅಂತ. ಅವ್ರೇನು ಹೇಳಿದ್ರು ಅಂದ್ರೆ ಗುಣದಲ್ಲಿ ವಸ್ತು ಇದೆ ಅಂತ. ಹಾಗಾದ್ರೆ ತಿಳ್ಕೊಳ್ತಾ ಇದೀವಲ್ಲ, ತಿಳಿವು ಅನ್ನೋದಕ್ಕೆ ಆಕಾರ ಇದೆಯೇನು, ಆ ವಸ್ತುವಿಗೆ ಆಕಾರ ಇಲ್ಲ. ದೇರ್ ಇಸ್ ಫಾರ್ಮ್ ಫಾರ್ ನಾಲೆಜ್. ವಸ್ತುವಿಗೆ ಜ್ಞಾನ ಇರೋದಲ್ಲ, ರೂಪ ಇರೋದು ವಸ್ತುವಿಗಲ್ಲ, ಜ್ಞಾನಕ್ಕೆ ರೂಪ ಇರೋದು ಒಂದು. ಹಾಗಾದ್ರೆ ಎದುರುಗಡೆ ಕಾಣೋದು ನಮ್ಮ ಜ್ಞಾನವನ್ನು ನಾವು ಅಲ್ಲಿ ಆರೋಪ ಮಾಡ್ತೇವೆ, ಇಂಪೋಸ್ ಮಾಡ್ತಾ ಇದ್ದೇವೆ. ಯು ಆರ್ ಇಂಪೋಸಿಂಗ್ ದ ಫಾರ್ಮ್ ಇನ್ ವಿಸಿಬಲ್. ಅಲ್ಲಿ ನಮ್ಮ ಜ್ಞಾನ ಪೂರ್ತಿ ಅಲ್ಲಿದೆ. ಇದು ಅವ್ರದ್ದು ಸಿದ್ಧಾಂತ. ಹೌದಾ ಅಂತ ಕೇಳಬೇಕು. ನಿಮ್ಗೆ ಅನುಭವಕ್ಕೆ ಬಂದಿದ್ಯಾ ಅಂತ ಇವತ್ತು ಯಾರು ಬುದ್ಧ ಬುದ್ಧ ಅಂತ ಹೆಗಲ ಮೇಲೆ ಇಟ್ಕೊಂಡು ಕುಣಿತಾರಲ್ಲ ಅವ್ರನ್ನ ಕೇಳಬೇಕು. ಇದರಲ್ಲಿ ಯಾರು ನೀವು? ವೈಭಾಷಿಕರ, ಸೌತ್ರಾಂತಿಕರ, ಯೋಗಾಚಾರರ, ಹೇಗೆ ಅಂತ ಅವರು ಹೇಳ್ತಾರೆ. ಇವರು ವೈಭಾಷಿಕರು. ಇನ್ನು 3 ಜನ ಇದ್ದಾರೆ, ಯೋಗಾಚಾರರು, ಸೌತ್ರಾಂತಿಕರು, ಮಾಧ್ಯಮಿಕರು. ಇವ್ರು ಏನು ಹೇಳಿದ್ರು ಅಂತ ನೋಡೋಣ. ಭಾರತೀಯ ಸಿದ್ಧಾಂತದ ವಿರುದ್ಧವಾಗಿ ಇವ್ರು ಏನು ಹೇಳಿದ್ರು, ಇವ್ರದ್ದು ಏನಿದೆ ಅದನ್ನ ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಟೈಮ್